Hey everyone, welcome back to our channel ESF Standards. ಇದು AD ಸಬ್ಜೆಕ್ಟ್ ಓಕೆನಾ. ಇಟ್ಸ್ BCS 401. ಸೊ ಇಟ್ಸ್ ಆ್ಯಕ್ಚುಲಿ 3.0 ವಿಡಿಯೋ ಆಯಿತಾ. ಸೊ ಪ್ರತಿಯೊಬ್ಬರು ಈ ವಿಡಿಯೋಗೆ ವೆಯ್ಟ್ ಮಾಡ್ತಾ ಇರ್ತೀರಾ. ಓಕೆ, ಇನ್ನೇನು ಇವಾಗ 1 o'clock ಆಗಿದೆ. ಇವಾಗ ಬೆಳಗ್ಗೆ ಮೀನ್ಸ್ ಮಾರ್ನಿಂಗ್. ನೀವು ಇನ್ನೂ 12 hours ಇದೆ ಟೈಮ್. ನಿಮಗೆ 12 hours ಇದೆ. ನೀವು ಅಂದ್ಕೊಂಡ್ರೆ ಪಾಸ್ ಆಗ್ಬೋದು. 100% ಪಾಸ್ ಆಗ್ತೀರಾ ಆಯಿತಾ. ಇದು ನಾನು ಆನ್ಸರ್ಸ್ ಕೂಡ ಹೇಳ್ತೀನಿ, ಹೆಂಗೆ ಓದಬೇಕು ಅಂತ ಕೂಡ, ಪ್ಲಸ್ ಕ್ವಶನ್ಸು ಹೇಳ್ತೀನಿ. 2-3 ಕ್ವಶನ್ಸ್ ಅಷ್ಟೇ ಇದೆ. ನಾನು ಹೇಳ್ತೀನಿ ಲಿಟ್ರಲಿ 45+ ಮಾರ್ಕ್ಸ್ ಅಲ್ಲ. ಇದನ್ನ ಹೋದರೆ ನಿಮಗೆ 70ವರೆಗೂ ತೊಗೋಬೋದು. ನಾನು ಏನು ಕ್ವಶನ್ಸ್ ಕೊಡ್ತಿದ್ದೀನಲ್ಲ ಅದರಿಂದ. ಆದರೆ ಪರವಾಗಿಲ್ಲ, 40 ಮಾರ್ಕ್ಸೇ ನಾವು ಟಾರ್ಗೆಟ್ ಬೇಕು ನಾಳೆ ಎಕ್ಸಾಮ್ಗೆ. 40 ಮಾರ್ಕ್ಸ್ ಎಷ್ಟು ಹೇಳಿ, 40. ಸೊ ಅದರಿಂದ ಏನು ಮಾಡೋಣ ಅಂದರೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ಆನ್ಸರ್ಸು ಹೇಳ್ತೀನಿ. ನನಗೆ ಮೀನ್ಸ್ ಮೈನ್ ಆನ್ಸರ್ಸು ಅದನ್ನ ಹೆಂಗೆ ಸಾಲ್ವ್ ಮಾಡಬೇಕು ಅಂತ ಹೇಳ್ತೀನಿ. ಎಂತಕ್ಕಂದರೆ ನಿಮ್ಮ ಫ್ರೆಂಡ್ಸ್ ಆಗಿರೋ EC ಅವ್ರು ಕೂಡ ನಾನು 3.2 ವಿಡಿಯೋ ಅಪ್ಲೋಡ್ ಮಾಡಬೇಕು. ಅದರಿಂದ ನಿಮಗೆ ಜಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ದಿರಾ, ಎಕ್ಸ್ಪ್ಲೇನ್ ಮಾಡ್ದಿರಾ ಏನಿದೆ ಅದನ್ನು ಹೆಂಗೆ ಸಾಲ್ವ್ ಆಗುತ್ತೆ ಅಂತ ಮಾತ್ರ ಹೇಳ್ಕೊಂಡು ನೆಕ್ಸ್ಟ್ ವೀಡಿಯೋಗೆ ಹೋಗ್ತಾ ಇರ್ತೀನಿ. ಓಕೆನಾ. ಸೊ ಆ್ಯಕ್ಚುಲಿ ನಿಮ್ಮ ಜೂನಿಯರ್ಸ್ ಕೂಡ ಎಕ್ಸಾಮ್ ಇದೆ. ಸೊ ವಿ ಆರ್ ಬ್ಯುಸಿ ಇನ್ ದ್ಯಾಟ್ ಆಯಿತಾ. ಸೊ ಏನು ಬೇಜಾರಾಗಬೇಡಿ. ಆದರೂ ಕೂಡ ನಾನು ಫ್ರೀಯಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಇದು 3.0 ವಿಡಿಯೋ ಆ್ಯಕ್ಚುಲಿ ನಾವು ಏನಿದೆ ಗೂಗಲ್ ಡ್ರೈವಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿಬಿಟ್ಟಿದೆ. ಸೊ ಅದರಿಂದ ನೋಡ್ಕೋಬೋದು. ಇಲ್ಲಿ 3.0 ವಿಡಿಯೋ ಅಪ್ಲೋಡ್ ಆಗಿಬಿಟ್ಟಿದೆ, ಯಾವಾಗೂ ಅಪ್ಲೋಡ್ ಆಗಿಬಿಟ್ಟಿದೆ. ಸೊ ನಿಮಗೆ ಫ್ರೀಯಾಗೆ ಕೊಡ್ತಿದ್ದೀನಿ. ಎಂತಕ್ಕಂದರೆ ಪ್ರತಿಯೊಬ್ಬರು ಕೂಡ ಎಕ್ಸಾಮಲ್ಲಿ ಪಾಸ್ ಆಗಬೇಕು ಅನ್ನೋದೇ ನಮ್ಮದು ಮೈನ್ ಇಂಟೆನ್ಷನ್. ESF ಅಂದ್ರೆ ಅದರಿಂದನೇ ಬಂದಿರೋದು ನಾವು. ಓಕೆನಾ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನಿಮ್ಗೆ ಇಷ್ಟೊಂದು ಪ್ರತಿ ಸೋರ್ಸ್ ಆಗಲಿ, ಆನ್ಸರ್ಸ್, ಕ್ವಶನ್ಸ್ ಎಲ್ಲ ಪ್ರೊವೈಡ್ ಮಾಡ್ತಿದ್ದೀವಿ ಅಂದರೆ ನೀವು ಎಕ್ಸಾಮಲ್ಲಿ ಹೋಗಿ ಬರೀತಿದ್ದೀರಾ ಅಂತಲ್ವ, ಅದು ನಮಗೆ ಖುಷಿ ತುಂಬ ಇದೆ. ಆಲ್ಸೋ ನಮಗೂ ಖುಷಿ ಪಡಿಸ್ಬೇಕಂದ್ರೆ ನೀವು ಜಸ್ಟ್ ಏನಿಲ್ಲ, ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ ಆಯಿತಾ. ಸೊ ನಾವು ಆದಷ್ಟು ಬೇಗ 10Kಗೆ ರೀಚ್ ಆಗೋಣ. ಸೊ ಈ ಎಕ್ಸಾಮಲ್ಲಿ ರೀಚ್ ಆಗೋಕ್ಕೆ ತುಂಬ ಟ್ರೈ ಮಾಡೋಣ ಪ್ರತಿಯೊಬ್ಬರು. ಸೊ ಇವಾಗಿಂದ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಯಾರು ಮಾಡಿಲ್ಲ ಅಂದರೆ ಸೊ ಇಟ್ಸ್ ಮೈ ರಿಕ್ವೆಸ್ಟ್ ಆಯಿತಾ. ನಮ್ಮ ಚಾನಲ್ನ 10Kಗೆ ರೀಚ್ ಆಗಬೇಕು ಅನ್ನೋದೇ ನಮ್ಮ ಮೈನ್ ಇಂಟೆನ್ಷನ್ ಇವಾಗ. ಸೊ ಪ್ರತಿಯೊಬ್ಬರು ಈ ವಿಡಿಯೋ ಯಾರು ನೋಡ್ತಿದ್ದಾರೆ ಎಲ್ಲರೂ ಕೂಡ ಲೈಕ್ ಮಾಡಿಲ್ಲಂತ ಪರವಾಗಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದರೆ ನಿಮಗೆ ಪ್ರತಿಯೊಂದು ಕೂಡ ನಾನು ಫ್ರೀಯಾಗಿ ಪ್ರೊವೈಡ್ ಮಾಡ್ತಿದ್ದೀನಿ. ಸೊ ನಾನು ಅನ್ಕೊತಿದ್ದೀನಿ ಪ್ರತಿಯೊಬ್ಬರು ಲೈಕ್ ಮಾಡ್ತಿದ್ದೀರಾ ಅಂತ. ಸೊ ವಿಡಿಯೋ ಲ್ಯಾಗ್ ಆಗುತ್ತೆ, ಇಟ್ಸ್ ಓಕೆ. ಇವಾಗ ಫಾಸ್ಟ್ ಮಾಡ್ತೀನಿ ಇವಾಗಿಂದ ಆಯಿತಾ. ಸೊ ಆ್ಯಕ್ಚುಲಿ ಇದು 3.0 ವಿಡಿಯೋ ಆಯಿತಾ. ಇದನ್ನು ಹೋದರೆ ನಿಮಗೆ ಖಂಡಿತ ಪಾಸ್ ಇದ್ದೇ ಇರುತ್ತೆ ಎಕ್ಸಾಮಲ್ಲಿ. ಇದು 3.0 ನೋಡ್ತಿದ್ದೀರಾ ಅಂದರೆ ನನಗೆ ತುಂಬ ಬೇಜಾರಾಗ್ತಿದೆ. ನೋಡ್ರಿ ನೀವೇ ಎಲ್ಲಿದ್ದೀರಾ ಅಂತ. ಯಾಕಂದರೆ ನೋಡು, ಬೇರೆಯವರೆಲ್ಲ ಔಟ್ ಆಫ್ ಔಟ್ಗೆ ಟ್ರೈ ಮಾಡ್ತವ್ರೆ. ಇನ್ನು ಸ್ವಲ್ಪ ಜನ 90 ತೊಗೋಬೇಕು, 70 ತೊಗೋಬೇಕು ಅಂತ. ನೀವು ನೋಡಿದ್ರೆ 45+ ಮಾರ್ಕ್ಸ್ ತೊಗೋಬೇಕು ಅಂತ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನೀವೇ ಯೋಚನೆ ಮಾಡಿ ನೀವು ಎಲ್ಲಿದ್ದೀರಾ ಅಂತ. ಇಟ್ಸ್ ಓಕೆ. ನಾಳೆ ಎಕ್ಸಾಮಲ್ಲಿ ಯಾರು ಪಾಸ್ ಆಗಬಾರ್ದು ಅನ್ನೋದೇ ನಮ್ಮ ಮೈನ್ ಇಂಟೆನ್ಷನ್ ಆಗಿರುತ್ತೋ. ಅದರಿಂದ ನಾವು ಈ ವಿಡಿಯೋ ಮಾಡ್ತಾಯಿದ್ದೀವಿ. ಯಾವುದೇ ದುಡ್ಡು ರೀತಿ ಏನು ತೊಗೊಂಡಿರಾ, ಫ್ರೀಯಾಗೆ ಮಾಡ್ತಿದ್ದೀವಿ. ಬಿಕಾಸ್ ಎವ್ರಿ ಒನ್ ಶುಡ್ ಪಾಸ್ ಇನ್ ಯುವರ್ ಎಕ್ಸಾಮ್ಸ್ ಆಯಿತಾ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೊಂದು ಸರಿ ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡಿದ್ದೀರ ಅನ್ಕೊತಿದ್ದೀನಿ ಪ್ರತಿಯೊಬ್ಬರು. ಸೊ ಡೈರೆಕ್ಟಾಗಿ Model 5 ಹೋಗ್ಬಿಡೋಣ. ಡೈರೆಕ್ಟಾಗಿ Model 5ಗೆ ಆಯಿತಾ. ಎಕ್ಸ್ಪ್ಲೇನ್ NQ's ಪ್ರಾಬ್ಲಮ್ ವಿತ್ ಎಕ್ಸಾಂಪಲ್ ಆಫ್ ಯೂಸಿಂಗ್ ಬ್ಯಾಕ್ ಟ್ರ್ಯಾಕಿಂಗ್ ಅಪ್ರೋಚ್. NQ's ಅಂದರೆ ಏನು, Model 5 ಅಲ್ಲ. ಆನ್ಸರ್ ಹೇಳ್ತೀನಿ ನಿಮಗೆ. Model 5 ಇಂಪಾರ್ಟೆಂಟ್ ಕ್ವಶನ್ಸ್ ಆಯಿತಾ. ಸೊ ಇಲ್ಲೇ ನೋಡ್ಕೋಬೋದು. ವೈಟ್ NQ's ಅಂದರೆ ಏನೋ ದ ಪ್ರಾಬ್ಲಮ್ ಸ್ಪೇಸ್. NQ's N ಆಗುತ್ತೆ. ಅದು ಲೈಕ್ ಚೆಸ್ ಬೋರ್ಡ್ ಥರ ಆಯಿತಾ. ಚೆಸ್ ಬೋರ್ಡ್ ಅಂದ್ಕೋಣ. 2 ಕ್ಯೂನ್ಸ್ ಇರುತ್ತೆ. ಅಟ್ಯಾಕ್ ಈಚ್ ಅದರ್ ಬೀನ್ ಇನ್ ಸೇಮ್ ರೋ ಆ್ಯಂಡ್ ಆರ್ಕ್. ನೋಡು, ಸೇಮ್ 2 ಕ್ಯೂನ್ಸ್ ಏನಿರ್ತಲ್ಲ ಅಟ್ಯಾಕ್ ಮಾಡುತ್ತೆ. ಸೊ ಸೇಮ್ ಕಾಲಮ್ ಅದು ಸೇಮ್ ಡಯಾಗ್ನಲ್ಸ್ ಅಂದರೆ ಗೊತ್ತಾಯ್ತಲ್ಲ ನಿಮಗೆ. ಮೀನ್ಸ್ ಡಯಾಗ್ರಾಮ್ಸ್ ಅಂದರೆ ಹಿಂಗೆ, ಡಯಾಗ್ನಲ್ಸ್ ಅಂದರೆ. ಸೊ ಆ ಥರ ಈ ಓಕೆನಾ. ಲೀಸ್ ಕನ್ಸಿಡರ್ 4 ಕ್ಯೂನ್ಸ್ ಪ್ರಾಬ್ಲಮ್ ಸಾಲ್ವ್ ಬೈ ಬ್ಯಾಕ್ ಟ್ರ್ಯಾಕಿಂಗ್ ಟೆಕ್ನಿಕ್ಸು. ಅದು ಏನಿಲ್ಲ ನೋಡ್ಕೊಳ್ಳಿ. ಈ ಬ್ಯಾಕ್ ಟ್ರ್ಯಾಕಿಂಗ್ ಏನು ಈಸಿ ಇದೆ, ಆದರೂ ಏನಿಲ್ಲ. ಇವಾಗ ನಾವು ಏನಿದೆ ಅದನ್ನ ಹಾಕ್ಕೋಬೇಕಾಗುತ್ತೆ. ಫಸ್ಟ್ Q1, Q2, Q ಅಂತ ಈ ಕ್ಯೂಗಳನ್ನ ಒಂದು ಕಡೆ ಪ್ಲೇಸ್ ಮಾಡಿರೋದು, ಇನ್ನೊಂದು ಸರಿ ಅಲ್ಲಿ ಪ್ಲೇಸ್ ಮಾಡಬಾರ್ದು. ಅಲ್ಲಿ ಪ್ಲೇಸ್ ಮಾಡಿದ್ರು ಡಯಾಗ್ನಲ್ಸಾಗಿ ಮತ್ತು ರೋಸಲ್ಲಿ ಕನೆಕ್ಟ್ ಆಗಿರಬಾರ್ದು ಅಷ್ಟೇ. ಅದು ಆನ್ಸರ್ ಆಯಿತಾ. ಸೊ ನೆಕ್ಸ್ಟ್ ಏನಿದೆ, ಸ್ನ್ಯಾಪ್ಶಾಟ್ ಪ್ರಾಬ್ಲಮ್ ಇದೆ. ಸ್ನ್ಯಾಪ್ಶಾಟ್ ಪ್ರಾಬ್ಲಮ್ಮು ಇಲ್ಲಿ ನೋಡ್ಕೋಬೋದು. ಸ್ನ್ಯಾಪ್ಶಾಟ್ ಪ್ರಾಬ್ಲಮ್ ಇದೆ. 3 ಪ್ರಾಬ್ಲಮ್ಸ್ ಇದೆ. 3 ಪ್ರಾಬ್ಲಮ್ಸ್ನ ಓದೋಕ್ಕೆ ಟ್ರೈ ಮಾಡಿ ಆಯಿತಾ. 3 ಪ್ರಾಬ್ಲಮ್ಸ್ ಹಂಗೆ ಹೇಳ್ಬಿಡ್ತೀನಿ ನಾನು. ಥಿಯರಿ ಕ್ವಶನ್ಸು ನಮಗೆ ಅಷ್ಟೊಂದು ಮೈಂಡಿಗೆ ಬರ್ದಿರ ಹೇಳ್ಬೋದು. ಈ ಥರ ಪ್ರಾಬ್ಲಮ್ಸ್ ಅಂತೂ ನಿಮಗಂತೂ ಈಸಿಯಾಗಿ ಹೇಳ್ಕೊಡ್ತೀನಿ. ವೆರಿ ಈಸಿ ಟ್ರಿಪ್ಸ್ ಆಯಿತಾ. ಸೊ ಇವಾಗ MSಗೋಷ್ಟು ಏನು ಕೊಟ್ಟವ್ರೆ, 10 ಕೊಟ್ಟವ್ರೆ ನಮಗೆ. ಫಸ್ಟ್ ಏನಾಗಿರುತ್ತೆ, ಇಲ್ಲಿ 0 ತೊಗೊಬೇಕಾಗುತ್ತೆ ನಾವು. ಜೀರೋ ಬಂದುಬಿಟ್ಟು 0 ತೊಗೋಬೇಕು ನಾವು. ಇಲ್ಲೇನು ಇನಿಷಿಯಲ್ ವ್ಯಾಲ್ಯೂ ಫಸ್ಟ್ ಇನ್ಪುಟ್ಸ್ ಮಾಡೋಕ್ಕಿಂತ ಮುಂಚೆ 0 ತೊಗೋಬೇಕಾಗಿರುತ್ತೆ. ಸೊ V ಅಂದರೆ ಏನು, ಟೋಟಲ್ ಪ್ರಾಫಿಟ್ ಆಫ್ ಆಲ್ ಆಬ್ಜೆಕ್ಟ್ ಪ್ಲೇಸ್ ಇಂಟು ಸ್ನ್ಯಾಪ್ಸ್ ಆಯಿತಾ. ನೆಕ್ಸ್ಟ್ ಟೋಟಲ್ ವೈಟ್ ಇಂಟು ಫಾರ್ ಆಲ್ ಸಬ್ಜೆಕ್ಟ್ಸ್ ಆಫ್
ಆಲ್ ಆಬ್ಜೆಕ್ಟ್ಸ್ ಸಬ್ಜೆಕ್ಟ್ಸ್ ಅಂತಿದ್ದೀನಿ ಪ್ಲೇಸ್ ಇಂಟು ಸ್ನ್ಯಾಪ್ಶಾಟ್ ಆಯಿತಾ. ನೆಕ್ಸ್ಟ್ ಇವಾಗ ಐಟಮ್ ಇದೆಲ್ಲ ಕೊಟ್ಟಿರ್ತಾರೆ. ಇನ್ನೊಂದ್ಸಲಿ ಇಲ್ಲಿ WV ಏನಿದೆಯಲ್ಲ ಡಿವೈಡ್ ಬೈ ವ್ಯಾಲ್ಯೂ ಮತ್ತು ಪ್ರಾಫಿಟು ಮತ್ತು ವೈಟು ಒಂದ್ಸಲಿ ಕೊಡಲ್ಲ. ಈ ಇನ್ಪುಟ್ಸ್ ಎಲ್ಲ ನಾವೇ ಹಾಕ್ಕೋಬೇಕು. ಇವಾಗ 4/40 ಎಷ್ಟು 10, 7/42 ಎಷ್ಟು 6, 5/25 ಎಷ್ಟು 5 ಆಗುತ್ತೆ. ಸೊ 3/12 4 ಆಗುತ್ತೆ. ಸೊ ಈ ಥರ ಆಗ್ತಾ ಇರುತ್ತೆ. ಸೊ ಅದನ್ನು ಮಾಡ್ಕೋಬೇಕಾಗುತ್ತೋ. ಸೊ ಈ ಥರ ಮಾಡಿಕೊಂಡು ಇದನ್ನು ವ್ಯಾಲ್ಯೂಸ್ ನೀವು ಬರ್ಕೋಬೇಕು. ಅವ್ರು ಕೊಟ್ಟಿಲ್ಲ ಅಂದರೂ ಇನ್ ಕೇಸ್ ಆಯಿತಾ. ವಿಲ್ಲೇ ಕೊಟ್ಟಿದ್ದಾರೆ, ಫಾರ್ಮುಲಾ ನೋಡ್ಕೊಂಡ್ರು. ಫಾರ್ಮುಲಾ ಏನಿದೆ ಅಂದರೆ ಜಸ್ಟ್ ಇಲ್ಲೇ ಇದೆ, V + M - W. ಏನು ಕೊಟ್ಟಿದ್ದಾರೆ 10 ಕೊಟ್ಟಿದ್ದಾರೆ ಆಯಿತಾ. W/V ಅಂದರೆ ಏನು, ಟೋಟಲ್ ಆಫ್ ವೈಟ್ ಆ್ಯಂಡ್ ವ್ಯಾಲ್ಯೂನ ನಾವು ಇಲ್ಲಿ ಡಿವೈಡ್ ಮಾಡಿ ಬರ್ದಿರ್ತೀವಿ. ಅದನ್ನೇ ನಾವು VW ವ್ಯಾಲ್ಯೂ ಇರುತ್ತೆ. ಸೊ ಇದು ಏನಿಲ್ಲ, ಫಸ್ಟು 0 ಹೇಳಿದ್ದಲ್ಲ, 0 ಇನ್ಪುಟ್ ಮಾಡ್ಕೋಬೇಕು. 0 ಇನ್ಪುಟ್ಸಲ್ಲಿ ನಮಗೆ ಇಲ್ಲಿ ಫಾರ್ಮುಲಾದಲ್ಲಿ ಇಲ್ಲಿ ಪ್ರತಿಯೊಂದು ಈಸಿಯಾಗಿ ಬರ್ದಿದ್ದೀನಿ ನೋಡ್ರು. ಇಷ್ಟೇ ಏನು 10 × 100 ಎಷ್ಟು ವ್ಯಾಲ್ಯೂಸ್ ನಮಗೆ ಇಲ್ಲಿದೆ. ಅದಕ್ಕಿಂತ ಮುಂಚೆ M ವ್ಯಾಲ್ಯೂ ಏನಿತ್ತು ನಮಗೆ 10 ಇದೆ. ಸೊ ಅದಕ್ಕೆ 10 × 10 100 ಬಂತಾ, ಅರ್ಥ ಆಯಿತಾ. ಫಸ್ಟ್ W ಮತ್ತು V ಏನಿದೆ ಫಸ್ಟ್ 0 ಮಾಡ್ಕೋಬೇಕಾದ್ರಿಂದ ಇದು 0 ಇರುತ್ತೆ. ನೆಕ್ಸ್ಟ್ W = 4, V = 40. ಇವೆಲ್ಲ ಏನಿದೆ ಅಂದರೆ UB = 76. ಇದು ಹೆಂಗೆ ಬಂತು ಅಂದರೆ ಇಲ್ಲೇ ಇದೆ ನೋಡಿ. ಏನು W = ಅಂದರೆ ಇಲ್ಲಿ ನೋಡ್ಕೋಬೋದು. ವೈಟ್ ಎಷ್ಟಿದೆ ನಮಗೆ, ವೈಟ್ ವ್ಯಾಲ್ಯೂ ಬಂದುಬಿಟ್ಟು ನಮಗೆ ಫಸ್ಟ್ V + M - W VW ಅಂತಿದೆ ನೋಡ್ಕೋಬೋದು ಇಲ್ಲಿ ನೀವು ಆಯಿತಾ. ಫಸ್ಟ್ ನಮಗೆ ಇಲ್ಲೇನಿದೆ, ಇಲ್ಲಿ ಬಂದುಬಿಟ್ಟು V ಇದೆ, 40 ಇದೆ, ನಮಗೆ 40 ಇದೆ. ಅದಾದಮೇಲೆ ನೆಕ್ಸ್ಟು 40 + 10 - W ಎಷ್ಟಿದೆ 4 ಅಂತಿದೆ. ಇವಾಗ ಅದಾದಮೇಲೆ 6 ಹೆಂಗೆ ಬಂತು ಅಂದರೆ, ಸೊ ನೆಕ್ಸ್ಟ್ ಎಲಿಮೆಂಟ್ ಏನಿರುತ್ತಲ್ಲ, ನೆಕ್ಸ್ಟ್ ಐಟಮ್ ವೈಟ್ ಬೈ ಪ್ರಾಫಿಟ್ ಏನಿರುತ್ತಲ್ಲ, ವೈಟ್ ಬೈ ವ್ಯಾಲ್ಯೂ, ಅದನ್ನೆರಡು ಕ್ಯಾಲ್ಕುಲೇಟ್ ಮಾಡಿರೋದನ್ನ ತೊಗೋಬೇಕಾಗಿರುತ್ತೆ ಫಸ್ಟಲ್ಲೇ ನಾವು. ಸೊ ಅದಾಗಿರುತ್ತೆ ಇದು. ಸೊ ಅದೇ ಥರ ಪ್ರತಿಯೊಂದು ಕೂಡ ಮಾಡ್ಕೊಂಡು ಹೋಗಬೇಕು. ಲಾಸ್ಟಲ್ಲಿ ಏನು ಸಿಗುತ್ತಲ್ಲ, ಈ ವೆಕ್ಟರ್ ಸೊಲ್ಯೂಷನ್ಸ್ ಬರೆದ್ಬಿಟ್ಟು ಆಪ್ಟಿಮಲ್ ಸೊಲ್ಯೂಷನ್ ಅಂತ ಬರ್ಕೋಬೇಕಾಗುತ್ತೆ ಅಷ್ಟೇ. ಇನ್ನೇನು ಇಲ್ಲ, ಪ್ರತಿಯೊಂದು ಸೇಮ್ ಅದೇ ಥರ. ನಾನು ಸ್ಕ್ರೋಲ್ ಮಾಡ್ತಿದ್ದೀನಿ, ನೋಡ್ಕೊಳ್ಳಿ, ಇದೇ ಆನ್ಸರ್ ಆಗಿರುತ್ತೆ. ಸೊ ಏನಿದೆ ಅಲ್ಲ, ಈ ಮಾಡ್ಯೂಲ್ 2 ಈ ಕ್ವಶನ್ಸ್ ಇದೆಯಲ್ಲ, ಸೊ ಈ NQs ನಾನು ಅಪ್ಲೋಡ್ ಮಾಡಿದ್ದೀನಿ, ನಿಮಗೆ ಆನ್ಸರ್ಸ್ ಕೂಡ ನೋಡ್ಸಿದ್ದೀನಿ. ಪಾಸ್ ಮಾಡಿ ವೀಡಿಯೋ ನೋಡ್ಕೊಳ್ಳಿ ಆಯಿತಾ. ಈ ಸ್ನ್ಯಾಪ್ಶಾಟ್ ಪ್ರಾಬ್ಲಮ್ ಅಷ್ಟೇ, ನಾನು ಹೇಳ್ತೀನಿ ಹೆಂಗೆ ಮಾಡಬೇಕು ಅಂತ. ಸೊ ಇದು ವೀಡಿಯೋಸ್ ಈ ಥರ ಆನ್ಸರ್ ಸೊಲ್ಯೂಷನ್ಸ್ ಮಾಡೋಕ್ಕೆ ಈಸಿ ಇದೆ ತುಂಬ. ನಾನು ಅಪ್ಲೋಡ್ ಮಾಡಲ್ಲ, ಎಂತಕ್ಕೆಂದರೆ ನೀವು ಕ್ಲಾಸೆಲ್ಲ ಕೇಳಿಬಿಟ್ಟಿರ್ತೀರ ಪ್ರತಿಯೊಂದು. ನಾನು ಅಪ್ಲೋಡ್ ಮಾಡಿದ್ದು ಸುಮ್ಮನೆ ವೇಸ್ಟ್ ಆಗುತ್ತೆ. ಸೊ ನಮ್ಮದು ಮೈನ್ ಇಂಟೆನ್ಷನ್ ಅಂದರೆ ಯಾರೂ ಫೇಲ್ ಆಗದಿರ ನೋಡ್ಕೋಬೇಕು. ಬಯೋಟನ್ನು ಹೊಡೀರಿ, ಏನನ್ನು ಹೊಡೀರಿ, ಎಕ್ಸಾಮಲ್ಲಿ ಪಾಸ್ ಆಗಬೇಕು ಅನ್ನೋದೇ ಮೈನ್ ಇಂಟೆಂಟ್ ಆಗಿರುತ್ತೆ ನಮ್ಮದು. ಅದರಿಂದ ನಾನು ಜಸ್ಟ್ ಕ್ವಶನ್ಸ್ ಮಾತ್ರ ಅಪ್ಲೋಡ್ ಮಾಡ್ತೀನಿ. ಆಫ್ ಮ್ಯಾನ್ ಅಂತೀರಾ, ಅದಷ್ಟು ಈಸಿ ಯಾವುದೂ ಇಲ್ಲವೇ ಇಲ್ಲ ಈ ಇಂಟೈರದಲ್ಲಿ. ಸೊ ಆಫ್ ಮ್ಯಾನ್ ಒಂದೇ ನಿಮಿಷ, ಆಫ್ ಮ್ಯಾನ್ ನೋಡೋಣ. ಸೊ ಆಫ್ ಮ್ಯಾನ್ ಬೇಸಿಕಲಿ ಏನಂದರೆ, ಇಲ್ಲಿ PDF ನೋಡೋಣ, ಒಂದೇ ನಿಮಿಷ. PDF ಮಾಡ್ಯೂಲ್ 4 ಎಲ್ಲಿದೆಯಪ್ಪ. ಸೊ ನೋಡ್ಬಿಡೋಣ ಇಲ್ಲೇ, ಆಫ್ ಮ್ಯಾನು ಈ MST ಹಾಂ. ಆಫ್ ಮ್ಯಾನ್ ಬಂದುಬಿಟ್ಟು ಜಸ್ಟ್ ಹಂಗೆ ಹೇಳ್ತೀನಿ. ಹಿಂಗೆ ಹೇಳಿದ್ರೆ ನಿಂಗೆ ಇದೊಂದು ಕ್ವಶನ್ ಹೇಳ್ಬಿಡ್ತೀನಿ, ಹಂಗೆ ಎಕ್ಸ್ಪ್ಲೇನ್ ಮಾಡಲಾ. ಸೊ ಇವಾಗ ಅನ್ಕೋಣ 0.4 ಆಯಿತಾ A, ಮತ್ತು B ಬಂದುಬಿಟ್ಟು 0.1 ಅಂತ, ಮತ್ತು C ಬಂದುಬಿಟ್ಟು 0.2 ಅಂತ, D = 0.15 ಅಂತ. ಇದು ಸುಮ್ಮನೆ ಅಂತ ವ್ಯಾಲ್ಯೂ ಇಟ್ಕೊಳ್ಳಿ. ಸೊ ನೋಡಿ ಈ ಥರ ಬರುತ್ತೆ. ನನಗೆ ನೀವು ಮತ್ತೆ ಅಂತೀರ, ಬ್ರೋ ಏನು ಬ್ರೋ ಇಷ್ಟೊಂದು ಗಲೀಜ್ ಹ್ಯಾಂಡ್ ರೈಟಿಂಗ್ ಅಂತ. ಅದರಿಂದನೇ ನಾನು ಇದೆಲ್ಲ ಮಾಡಲ್ಲ, ನಾನು ಆನ್ಸರ್ಸ್ ಏನೂ ಅಪ್ಲೋಡ್ ಮಾಡಲ್ಲ ಅದರಿಂದ ಆಯಿತಾ. ಸೊ 0.15 ಅಲ್ವಾ. ನೆಕ್ಸ್ಟ್ ಇವಾಗ ಏನಿದೆಯಲ್ಲ, ಇದನ್ನು ಫಸ್ಟ್ ಸ್ಟೆಪ್ ನಾವು ಈ ಥರ ಬರ್ಕೋಬೇಕು, ಡಿವೈಡ್ ಮಾಡ್ಕೋಬೇಕು ಆಯಿತಾ. ನೆಕ್ಸ್ಟ್ ಸೆಮ್ ಅಂತ ಅಪ್ಲೋಡ್ ಮಾಡ್ತೀನಿ ಬಿಟ್ರು ಆನ್ಸರ್ಸ್ ಪ್ಲಸ್ ಕ್ವಶನ್ಸ್ ಎಲ್ಲ ಆಯಿತಾ. 0.4 ಅಂತ ಬರ್ಕೋಬೇಕು. B = 0.1 ಮತ್ತು C = 0.2 ಮತ್ತು D = 0.5. 0.15 ಇದನ್ನ ರೀಅರೇಂಜ್ ಮಾಡ್ಕೋಬೇಕು ಅಷ್ಟೇ. ನಾವು ರೀಅರೇಂಜ್ ಅಂತಿರುತ್ತೆ, ರೀಅರೇಂಜ್ ಇಂಟು ಅಸೆಂಡಿಂಗ್ ಆರ್ಡರ್ ಅಂತಿರುತ್ತೆ. ಅಸೆಂಡಿಂಗ್ ಆರ್ಡರ್ ಅಂತ ಬರ್ಕೋಬೇಕು. ನೀವೇ ಹಾಗೆ ಹೇಳಿ ನೋಡೋಣ, ನೀವು ಓದಿರ್ತೀರಲ್ಲ ಸ್ವಲ್ಪ ನೋಡೋಣ. ಫಸ್ಟ್ ನಾವೇನು ಬರ್ಕೋಬೇಕು ಯೋಚನೆ ಮಾಡಿದ್ರಾ. ಫಸ್ಟ್ ಬಂದುಬಿಟ್ಟು ನಾವು 0.1 ಅಂತ ಬರ್ಕೋಬೇಕು. ವೈ ಬಿಕಾಸ್ ಇಟ್ಸ್ ಎ ಲೆಸ್ಸರ್ ವ್ಯಾಲ್ಯೂ ಅಲ್ಲ, ಸೊ ಅದರಿಂದ ಆಯಿತಾ. ನೆಕ್ಸ್ಟ್ ಬಂದುಬಿಟ್ಟು ಏನು ಹೇಳಿ ನೋಡೋಣ, 0.2ನ 0.15ನ 0.15 ಬರ್ಕೋಬೇಕು ಆಯಿತಾ. ಆದಮೇಲೆ ಇದೇನೇನೋ D ಅಂತ ಬರ್ಕೋಬೇಕು.
ಸರ್ ಇಲ್ಲಿ ನೋಡಿದ್ರೆ ಇನ್ನೊಂದು ಇದು ಇದೆ ಅಂದರೆ ಇಲ್ದು ಬರ್ಕೋಬೇಕು, ರೀಅರೇಂಜಿಂಗ್ ಅಂತ ಹೇಳಿದ್ನಲ್ಲ, ಸೊ ಅದಾಗಿರುತ್ತೆ. ಈ ಫಾರ್ಮೆಟ್ ನೋಡಿಕೊಂಡು ಇದೇ ಥರ ಬರೆಯೋಕ್ಕೆ ಟ್ರೈ ಮಾಡಿ. ಮತ್ತು ನೆಕ್ಸ್ಟ್ 0.1515 ಆಯಿತಾ. ನೆಕ್ಸ್ಟ್ 0.4 ಗ್ರೇಟರ್ 0.2ನ 0.2 ಬಂದುಬಿಟ್ಟು ತುಂಬ ಲೆಸ್ಸರ್ ಇರುತ್ತೆ 0.4 ಕಂಪೇರ್ ಮಾಡಿದ್ರೆ. ಸೊ ಸಿ ಅಂತ ಬರ್ಕೋಬೇಕು. ನೋಡಿದ್ರೆ ಈ ಥರ ಕಚ್ಚಡ ಹ್ಯಾಂಡ್ ರೈಟಿಂಗ್ ನಿಮ್ಗೆ ಯಾರಿಗೂ ಇಷ್ಟ ಆಗೋಲ್ಲ. ಸೊ ಅದರಿಂದ ನಾನು ಈ ಥರ ಆನ್ಸರ್ಸ್ ಮಾತ್ರ ಅಪ್ಲೋಡ್ ಮಾಡೋದೇ ಇಲ್ಲ. ಸೊ ಓಕೆನಾ. ನೆಕ್ಸ್ಟ್ ಏನಿದೆ ಮಿಕ್ಕಿದೆ ಎ 0.4 ಮಿಕ್ಕಿದೆ ಅಲ್ವಾ. ನೆಕ್ಸ್ಟ್ ಎ ಅಂತಿದೆ. ನೋಡಿ ಇಷ್ಟೊಂದು ಕಚ್ಚಡ ಹ್ಯಾಂಡ್ ರೈಟಿಂಗ್ ನಿಮಗೆ ಬೇಜಾರಾಗ್ಬಿಡುತ್ತೆ. ಸೊ ಅದರಿಂದ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಲ್ಲ, ಈ ಏನು ಕಂಪ್ಲೀಟ್ ಇವೆಲ್ಲ ಆಯಿತಾ ಅಂತ. ಸೊ ಓಕೆನಾ. ನೆಕ್ಸ್ಟು ಇದರಲ್ಲಿ ಎಷ್ಟು ಬರುತ್ತೆ, ಇದೆ 0.15 ಮತ್ತು 0.2 ಎಷ್ಟು ಬರುತ್ತೆ, ಕ್ಯಾಲ್ಸಿ ಓಪನ್ ಮಾಡೋಣ. ಬಾರಪ್ಪ ಕ್ಯಾಲ್ಕುಲೇಟ್ ಅಲ್ವಾ, ಕ್ಯಾಲೆಂಡರ್ ಓಪನ್ ಮಾಡ್ತಿದ್ದೀನಿ. ಇಟ್ಸ್ ಓಕೆ, ಇಲ್ಲಿ ಬಂದಿದೆ. ನಮಗೆ ಎಲ್ಲಿ ಪ್ಲೇಸ್ ಮಾಡಬೇಕು, ಓಕೆ ಇಲ್ಲೇ ಇಲ್ಲಿ. ಇವಾಗ ಎಷ್ಟಿತ್ತು, 0.1 ಇದೆ. 0.1 ಪ್ಲಸ್ 0.15 ಎಷ್ಟು ಬರುತ್ತೆ, 0.25 ಅಂತಲ್ವಾ. 0.25 ಇದ್ರಿಗೆ ಏನು ವ್ಯಾಲ್ಯೂಸ್, ಲೆಸರ್ ವ್ಯಾಲ್ಯೂ ಏನಿದೆ 0.1 ಡಿವೈಡ್ ಬೈ ಪಿ ಅಂತಿದೆ, ಇದು ಹಾಕ್ಕೋಬೇಕು. ನೆಕ್ಸ್ಟು 0.15 ಡಿ ಅಂತಿದೆ, ಇದನ್ನ ಇಲ್ಲಿ ಹಾಕ್ಕೋಬೇಕು. ನೆಕ್ಸ್ಟ್ ಇವೆರಡು ವ್ಯಾಲ್ಯೂಸ್ ಇದೆ, ಎಷ್ಟು ಬರುತ್ತೆ 0.15 ಪ್ಲಸ್ 0.2, ಓಕೆ 0.35. ಓಕೆ ನೋಡೋಣ, 0.35 ಅನ್ಕೊತಿದ್ದೀನಿ. 0. ಎಷ್ಟು 0.2 ಪ್ಲಸ್ 0.15, ಓಕೆ 0.35 ಬರುತ್ತೆ. ಸೊ 0.35 ಬರುತ್ತೆ. ಲೆಸ್ಸರ್ ವ್ಯಾಲ್ಯೂ ಯಾವ್ದು ಬರ್ಕೋಬೇಕು ಫಸ್ಟು, 0.15 ಇಲ್ಲಾಂದ್ರೆ 0.2ನ 0.15 ಬರ್ಕೋಬೇಕು. ಇಲ್ಲೇನಿದೆ ಅದನ್ನು ಹಾಕ್ಕೋಬೇಕು. ನೆಕ್ಸ್ಟ್ 0.2 ಅಂತ ಬರುತ್ತೆ, ಸಿ ಅಂತ ಬರುತ್ತೆ. ನೆಕ್ಸ್ಟ್ ಇದಾಯಿತಾ, ಇದೇನಿದೆಯಲ್ಲ 4 ವ್ಯಾಲ್ಯೂ ಅದು ಹಂಗೆ ಇಕ್ಕಿ. ಇವಾಗ ನಾವೇನು ಮಾಡ್ಕೊಳ್ಳೋಣ, ನೆಕ್ಸ್ಟ್ ಬಂದುಬಿಟ್ಟು ಸ್ಟೆಪ್ಪಲ್ಲಿ ಬಂದುಬಿಟ್ಟು ಏನಂದರೆ 0.4 ಮತ್ತು 0. ಇವೆರಡನ್ನೂ ಆ್ಯಡ್ ಮಾಡೋಣ. ಎಷ್ಟು ಬರುತ್ತೆ, ನೆಕ್ಸ್ಟು 0.25 ಅಲ್ಲ, 0.25 ಪ್ಲಸ್ 0.35 ಅಲ್ಲ. ಆನ್ಸರ್ ಎಷ್ಟು ಬಂತು, 0.6 ಬಂತಾ. ಓಕೆ ಪರವಾಗಿಲ್ಲ. ಮೀನ್ಸ್ ಈ ಕಡೆ ಲಾರ್ಜರ್ ವ್ಯಾಲ್ಯೂ ಇರಬೇಕು ಯಾವತ್ತು, ಈ ಕಡೆ ಲಾರ್ಜರ್ ವ್ಯಾಲ್ಯೂ ಆಯಿತಾ, ಲಾರ್ಜರ್ ವ್ಯಾಲ್ಯೂ, ಈ ಕಡೆ ಲೆಸ್ಸರ್ ವ್ಯಾಲ್ಯೂ ಇರಬೇಕು ಆಯಿತಾ. ಸೊ ಹೇಳಿದ್ನಲ್ಲ ಅಸೆಂಡಿಂಗ್ ಆರ್ಡರ್ ಥರ. ಈ ಕಡೆ ನಾವು ಬರ್ಕೊಳ್ಳೋಣ 0.6 ಅಂತ. ಎಂತಕ್ಕೆ ಈ ಕಡೆ ಬರ್ಕೊತಿದ್ದೀವಿ, ಯಾಕಂದರೆ 0.4 ಇಲ್ಲಿದೆ ಅಲ್ವಾ, ಇದಿದೆಯಲ್ವ ಅದರಿಂದ ಆಯಿತಾ. ಸೊ ಅಟ್ಯಾಚ್ ಮಾಡೋಣ. ಇದು ಯಾವುದು ಜಾಸ್ತಿ ಇದಾ 0.25 ಅಲ್ಲ, 0.25 ಇಟ್ಸ್ ಲೆಸ್ಸರ್ ವ್ಯಾಲ್ಯೂ. ಸೊ ಇಲ್ಲಿ ಬರ್ಕೋಣ. ನೆಕ್ಸ್ಟು ಅದ್ರ ಕೆಳಗಡೆ 0.1 ಅಂತ ಬರ್ಕೋಣ. ನೆಕ್ಸ್ಟ್ ಬಿ ಅಂತ ಬರ್ಕೋಣ. ನೆಕ್ಸ್ಟ್ ಬಂದುಬಿಟ್ಟು 0.15 ಇದೆ. ನೆಕ್ಸ್ಟ್ ಡಿ ಇದೆ. ನೆಕ್ಸ್ಟು ಇದಾಯಿತು. ನೆಕ್ಸ್ಟ್ ಬಂದುಬಿಟ್ಟು 0.35 ಇದೆ. ಅದ್ರ ಕೆಳಗಡೆ 0.15 ಇದೆ. ಅದ್ರ ಕೆಳಗಡೆ ಇದಿದೆ. ಅದಾದಮೇಲೆ 0.2 ಇದೆ, ಸಿ ಇದೆ. ಸೊ ಇಷ್ಟು ಆಯಿತು. ಇವಾಗ 0.4 ಇದೆ. ಸೊ ಇದನ್ನು ಆ್ಯಡ್ ಮಾಡೋಣ. ಹೆಂಗೆ ಮಾಡೋದು, 0.1 ಪ್ಲಸ್ 1.6 1.6 ಅಲ್ಲ 1.0 ಆಯಿತಾ. ಮತ್ತು ಅದ್ರಿಗೂ ಕಮೆಂಟ್ ಮಾಡಬೇಡಿ ಬ್ರೋ ಅಷ್ಟು ಗೊತ್ತಿಲ್ವಾ ಅಂತ. ಇಟ್ಸ್ ಓಕೆ. ನೆಕ್ಸ್ಟ್ ಲೆಸ್ಸರ್ ವ್ಯಾಲ್ಯೂ ಏನಿದೆ 0.4 ಇದೆ. ಸೊ 0.6 ಏನಿದೆ ಅಲ್ಲಿ ಸ್ಟ್ರಕ್ಚರ್ ಫುಲ್ ಕಂಪ್ಲೀಟಾಗಿ ಈ ಕಡೆ ಬರ್ಕೋಬೇಕು ನೀವು. 0.25 ಅಂತ ಬರ್ಕೋಬೇಕು. ನೆಕ್ಸ್ಟ್ ಬಂದುಬಿಟ್ಟು 0.35 ಅಂತ ಬರ್ಕೋಬೇಕು. ನೆಕ್ಸ್ಟ್ ಬಂದುಬಿಟ್ಟು 0.1 ಡಿವೈಡ್ ಬೈ ಬಿ ಅಂತ ಬರ್ಕೋಬೇಕು. ನೆಕ್ಸ್ಟ್ ಬಂದುಬಿಟ್ಟು 0.15 ಅಂತ ಇರುತ್ತೆ, ಡಿ ಅಂತ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು 0.15 ಅಂತ ಇರುತ್ತೆ. ನೆಕ್ಸ್ಟ್ ಇದು ಬರುತ್ತೆ, ಓಕೆ 0.2 ಅಂತ ಇರುತ್ತೆ, ಸಿ ಅಂತ ಇರುತ್ತೆ. ಇಷ್ಟೆಲ್ಲ ಬರುತ್ತೆ ಓಕೆನಾ. ನಮಗೆ ರೈಟ್ ಸೈಡ್ ಏನಿದೆ ಇದ್ರಿಗೆಲ್ಲ 1 ಬರುತ್ತೆ. 1 0 ಬರುತ್ತೆ, 0 ಇದ್ರಿಗೆ 1 ಬರುತ್ತೆ, 0 ಬರುತ್ತೆ, 0 ಓಕೆನಾ. ನಮ್ಮ ಕ್ವಶನ್ಸಲ್ಲಿ ಕೇಳ್ತಾರೆ ಎನ್ಕೋಡು ಮತ್ತು ಡಿಕೋಡ್ ಮಾಡೋಕ್ಕೆ ಹೇಳ್ತಾರೆ. ಸೊ ಎನ್ಕೋಡ್ ಡಿಕೋಡ್ ಮಾಡೋದ್ರಲ್ಲಿ ತುಂಬ ನಾವು ಆರಾಮಾಗಿ ಪರ್ಫೆಕ್ಟಾಗಿರಬೇಕು ಆಯಿತಾ. ನಾನು ಕ್ವಶನ್ ನೋಡ್ತೀನಿ ಒಂದು ನಿಮಿಷ. ಎನ್ಕೋಡ್ ಡಿಕೋಡಲ್ಲಿ ಏನು ಕೇಳಿದ್ದಾರೆ, ಫಸ್ಟ್ ಬಂದುಬಿಟ್ಟು ಇಲ್ಲಿ ನಾವು ಬರ್ಕೋಬೇಕಾಯ್ತಾ. ಏನಂತ, ಕ್ಯಾರೆಕ್ಟರ್ ಅಂತ, CHARAC ಕ್ಯಾರೆಕ್ಟರ್ ಗೊತ್ತು ನಿಮಗೆ.
ನೆಕ್ಸ್ಟ್ ಬಂದುಬಿಟ್ಟು ಪ್ರಾಬಬಿಲಿಟಿ, ನೆಕ್ಸ್ಟ್ ಕೋಡ್ ವರ್ಡ್ ಆಯಿತಾ. ನಮಗೆ ಇಲ್ಲಿ ಎ ಅಂತಿರುತ್ತೆ, ಬಿ, ಸಿ, ಡಿ ಮತ್ತು ಹಿ ಇದೆ ಲೆಟ್ರು, ಓಕೆನಾ. ಸೊ ಇವಾಗ ಏನು ಮಾಡ್ಕೋಬೇಕು, 0.4 ಇದೆ, ಎಲ್ಲಿ 0.1 ಇದೆ, 0.2 ಇದೆ, 0.15 ಇದೆ, ನೆಕ್ಸ್ಟ್ ಬಂದುಬಿಟ್ಟು 0.15 ಇದೆ. ಓಕೆ ಓಕೆ ಇವಾಗ ನೆಕ್ಸ್ಟ್ ಬಂದುಬಿಟ್ಟೇನು, ಕೋಡ್ ವರ್ಡ್ ಬಂದುಬಿಟ್ಟು 0. ಎ ಅಲ್ವಾ, ಎ ಬಂದುಬಿಟ್ಟು ಏನಿದೆ 0.4 ಇದೆ ಅಲ್ವಾ, ಎಷ್ಟು 0 ಇತ್ತು, ಓಕೆ 0 ಬಂತು. ನೆಕ್ಸ್ಟ್ ಬಿ ಎಲ್ಲಿದೆ ಮರಯ, ಇಲ್ಲಿದೆ 1 0 1 1 0 0 1 0 0 1 0 0. ಓಕೆ ಸಿ ಏನು, ಸಿ ಎಲ್ಲಿದೆ 1 1 1 1 ಮಾತ್ರನಾ, 1 1 3 ಆಗುತ್ತೆ. ಓಕೆ 0. ಡಿ ಎಲ್ಲಿದೆ, ಇಲ್ಲಿದೆ 1 1 0 1 1 1 0 1. 0.5ಗೆ 1 1 0 1 1 0 ಕೋಡ್ ವರ್ಡ್ ಗೊತ್ತಾಯ್ತಾ ನಿಮಗೆ. ಸೊ ಇವಾಗ ನೋಡೋಣ ನೆಕ್ಸ್ಟ್. ಇವಾಗ ಏನು ಕೋಡಲ್ಲಿ ಏನು ಕ್ವಶನ್ಸ್ ನೋಡ್ತೀನಿ, ಒಂದು ನಿಮಿಷ. ಏನು ಕೋಡಲ್ಲಿ ಏನು ಮಾಡೋಕ್ಕೆ ಹೇಳಿದ್ದಾರೆ ಅಂದರೆ, ಬಿ ಎ ಬಿ ಎ ಸಿ ಎ ಬಿ ಡಿ ಎ ಬಿ ಡಿ ಏನೋ ಒಂದು ಕ್ವಶನ್ಸ್ ಕೊಟ್ಟಿರ್ತಾರೆ, ಏನಿಲ್ಲ ಇದನ್ನು ಏನಿದೆಲ್ಲ ಕೋಡ್ ವರ್ಡ್ನ ಅದನ್ನು ತೊಗೊಬಂದು ಇಲ್ಲಿ ಬರೀಬೇಕು ಅಷ್ಟೇ. ಇವಾಗ ಎ ಆದಮೇಲೆ ಎ ಬರ್ಕೋಬೇಕು 0, ಬಿ ಏನಿದೆ 1.00 ಇದೆ. ಅಕಸ್ಮಾತ್ ನೀವು ಇಲ್ಲಿ ಡಿ ಕೊಟ್ಟರೆ ಏನು ಬರ್ಕೋಬೇಕು, 1 1 0 ಬರ್ಕೋಬೇಕು ಅಷ್ಟೇ, ಆಯಿತಾ. ನಿಮಗೆ ಇದು ನೋಡೋಣ ಇರಿ, ಕರೆಕ್ಟಾಗಿದೆ. ಸೊ ನೋಡ್ಕೋಬೋದು, ಏನಿಲ್ಲ ಜಸ್ಟ್ ಇಲ್ಲಿ ಏನಿದೆ ಅಲ್ಲ ಈ ಕೋಡ್ ವರ್ಡ್ನ ಸಾಲ್ವ್ ಮಾಡಬೇಕಷ್ಟೇ. ಇಲ್ಲಿ ನಾವು ಕ್ವಶನ್ನೇ ಕರೆಕ್ಟಾಗಿ ಗೊತ್ತಿಲ್ವಲ್ಲಪ್ಪ, ಇಟ್ಸ್ ಓಕೆ. ಆನ್ಸರ್ಸ್ ಕರೆಕ್ಟಾಗಿ ಕೊಟ್ಟಿಲ್ಲ, ಇಟ್ಸ್ ಓಕೆ, ಪರವಾಗಿಲ್ಲ, ನೀವು ಮಾಡ್ಕೊತೀರಾ ಮ್ಯಾನೇಜ್ ಅಂದ್ಕೊತಿದ್ದೀನಿ. ಕೋಡ್ ಮಾಡೋದು ಎನ್ಕೋಡ್ ಮಾಡೋದು ಅಷ್ಟೊಂದು ದೊಡ್ಡ ಕೆಲಸನೇ ಅಲ್ಲ, ಸೊ ಮಾಡ್ಕೊಬಿಡಿ ಆಯಿತಾ. ನೋಡ್ಬೋದು ಪ್ರತಿ ಪ್ರಾಬ್ಲಮ್ಮು ಅಷ್ಟೇ ಇದೇ ಥರನೇ ಸಾಲ್ವ್ ಮಾಡಬೇಕು ಎಕ್ಸಾಮಲ್ಲಿ, ತುಂಬ ಈಸಿ ಇದೆ ಆಯಿತಾ. ಸೊ ಇದೇ ಪ್ರಾಬ್ಲಮ್ ನಾವು ಮಾಡಿದ್ದಲ್ವ, ಸೊ ಈ ಥರ ಎನ್ಕೋಡ್ ಡಿಕೋಡ್ ಮಾಡಿಕೊಂಡ್ರೆ ಮುಗಿಯುತ್ತೆ ಈ ಮಾಡ್ಯೂಲಲ್ಲಿ ಅಷ್ಟೇ. ಮತ್ತು ಈ ಕರ್ಸ್ಕಲ್ಸ್ ಅಲ್ಗಾರಿಥಮ್ಸ ಇನ್ನಿರೋದು ಇದು ಅಂತೀರಾ, ಇದು ತುಂಬ ಈಸಿ ಇದೆ ನೋಡ್ರೋ. ಫಸ್ಟ್ ಇದರಲ್ಲಿ ಏನಂದರೆ, ನಾನು ತುಂಬ ರಿಗ್ರೆಟ್ ಆಗ್ತಿದ್ದೀನಿ, ನಿಮ್ಗೆ ಇದೆಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡಿದರೆ ತುಂಬ ಚೆನ್ನಾಗಿರ್ತಿತ್ತು, ರೆಫರ್ ಮಾಡ್ತಿದ್ರಿ, ಇಟ್ಸ್ ಓಕೆ. ನೋಡು ಫಸ್ಟು ಮತ್ತು ಬಿ ಮತ್ತು ಸಿ ಇದೆ, ಎಷ್ಟಿದೆ ಲಿಂಕು, 1 ಇದೆ. ಸೊ ಫಸ್ಟ್ ಬಂದುಬಿಟ್ಟು ಇಲ್ಲಿ ನಾವು ಎಂಟಿ ಬರ್ಕೋಬೇಕು, ಫಸ್ಟ್ ಲಿಸ್ಟ್ ಆಫ್ ಸಾರ್ಟೆಡ್ ಎಡ್ಜಸ್ ಅಂತ ಬರ್ಕೋಬೇಕು, ಇಲಿಸ್ಟ್ರೇಷನ್ ಬರ್ಕೋಬೇಕು ಆಯಿತಾ, ಇಲಿಸ್ಟ್ರೇಷನ್ ಅಂತ. ನೆಕ್ಸ್ಟ್ ಬಂದುಬಿಟ್ಟು ಬಿ ಸಿ ಇದೆ, ಫಸ್ಟ್ ಬಂದು ಬಿಗೆ ಮತ್ತು 1 ಅಂತ ನೋಡ್ಕೋಬೇಕು. 2 ಎಲ್ಲಿದೆ, ಇ ಮತ್ತು ಎಫ್ಗಿದೆ 2, ಅದನ್ನು ನೀವು ಬರ್ಕೋಬೇಕಾಗುತ್ತೆ ಆಯಿತಾ. ಮೀನ್ಸ್ ಕನೆಕ್ಷನ್ಸು ಅಸೆಂಡಿಂಗ್ ಆರ್ಡರಲ್ಲಿ ಬರ್ಕೋಬೇಕು ಪ್ರತಿಯೊಂದು ಕೂಡ ಈ ಲಿಸ್ಟ್ ಆಫ್ ಸಾರ್ಟೆಡ್ ಎಡ್ಜಸ್ಸಲ್ಲಿ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇಲಿಸ್ಟ್ರೇಷನ್ ಮಾಡ್ಕೊಂಡು ಹೋಗಬೇಕು. ಫಸ್ಟ್ ಎಲಿಮೆಂಟ್ ಏನು ಮತ್ತು ಬಿ ಸಿ ಅಂತಿದೆ. ಇದೇನೆಂದರೆ ಇದಕ್ಕಿಂತ ಮುಂಚೆ ಏನೂ ಇಲ್ಲ, ಇಲ್ಲಿ 0 ಬರ್ಕೋಬೇಕಾಯಿತು, ಬಟ್ ಇದು ಬರ್ಕೊಂಡಿದ್ದೀವಿ, ಓಕೆನಾ. ಇವಾಗ ಇದಕ್ಕೆ 2ಗೆ ಇಲ್ಲಿ ನೆಕ್ಸ್ಟ್ ಇದೆ, ನೆಕ್ಸ್ಟ್ ಎಲಿಮೆಂಟ್ ನಾವು ಫಸ್ಟ್ ತೊಗೊಂಡಿದ್ದೀವಿ, ಅದಕ್ಕೆ ಇದ್ರಿಗೆ ಪ್ರೀವಿಯಸ್ ಏನಿದೆ 1 ಬಿ ಸಿ ಇದೆ. ಸೊ ಓಕೆನಾ, ಮೀನ್ಸ್ 1 ಬಿ ಸಿ ಅಂದರೆ ಇದು ಆಗೋಗಿದೆ. ನೆಕ್ಸ್ಟ್ ಇವಾಗ ಏನು ತೊಗೊತಿದ್ದೀವಿ ಅದು ಬರ್ಕೋಬೇಕು. ನೆಕ್ಸ್ಟ್ 3 ಬಿ ಸಿ ಇದೆ, ಸೊ ಆ ಥರ ಓಕೆನಾ. ಇದೇ ಥರ ಫುಲ್ ಕಂಪ್ಲೀಟಾಗಿ ಏನಿದೆ ನೋಡಿ, ಈ 1 ಬಿ ಸಿ ಇತ್ತಾ, ಅದಕ್ಕೆ ಇಲಿಸ್ಟ್ರೇಷನಲ್ಲಿ ನಾವು ಎಡ್ಜಸ್ನ ಜಾಯಿನ್ ಮಾಡಿದ್ರು, ಸಪ್ರೇಟಾಗಿ ಪ್ರತಿಯೊಂದನ್ನು ಜಾಯಿನ್ ಮಾಡ್ಕೊಂಡು ಕಂಪ್ಲೀಟಾಗಿ ಜಾಯಿನ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಆಯಿತಾ. ಕಂಪ್ಲೀಟಾಗಿ ಜಾಯಿನ್ ಮಾಡ್ಕೊಂಡ್ರೆ ಆರಾಮಾಗಿ ಆನ್ಸರ್ ಇಷ್ಟೇ ಇರೋದು, ಇನ್ನೇನಿಲ್ಲ. ಇದು ಅಂತೀರ, ಇದು ಅಷ್ಟೇ, ಇಲ್ಲಿ ಇನ್ಫಿನಿಟಿ ಅಂತ ಬರುತ್ತೆ. ಸೊ ಸಾರಿ ನಾವು ಬರ್ದಿಲ್ಲ ಇಲ್ಲಿ, ಪರವಾಗಿಲ್ಲ. ಈ ಸಮ್ ಕೂಡ ಈಸಿ ಇದೆ ತುಂಬ, ಅದೇ ಥರ ಸಿಂಪಲ್. ಫಸ್ಟಿಂದ 1ಗೆ ಹೆಂಗೆ ಕನೆಕ್ಟ್ ಮಾಡ್ಬೋದು, ಸೆಕೆಂಡ್ಗೆ ಹೆಂಗೆ ಕನೆಕ್ಟ್ ಮಾಡೋದು ಎಲ್ಲ ಇದೆ ಅಷ್ಟೇ, ಇನ್ಫಿನಿಟಿ ಆಯಿತಾ ಅವೆಲ್ಲ. ಸೊ ಈ ಸಮ್ ಆಯಿತಾ. ನೆಕ್ಸ್ಟು ಮಾಡ್ಯೂಲ್, ಯಾವ ಮಾಡ್ಯೂಲಪ್ಪ ಇದು ನಾವು ಮಾಡಿದ್ದು, ಮಾಡ್ಯೂಲ್ 4 ಅಲ್ವಾ. ನೋಡಿದ್ರೆ ಮಾಡ್ಯೂಲ್ 4 ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿಬಿಟ್ಟೆ. ಇದು ಈಸಿ ಇದೆ, ನಿಮಗೆ ಇನ್ ಡೀಟೇಲ್ ವೀಡಿಯೋ ಬೇಕು ಅಂದರೆ ಹಾಕೋಕ್ಕೂ ನನ್ನ ಹತ್ರ ಟೈಮ್ ಇಲ್ಲ, ನೀವು ಇದಂಗೆ ಓದ್ಕೊಳ್ರು. ನಾನು ಆನ್ಸರ್ಸ್ ನೋಡ್ಸಿದ್ದೀನಿ ಆಯಿತಾ. ವೆರಿ ಇಂಪಾರ್ಟೆಂಟ್, 20/20 ಮಾರ್ಕ್ಸ್ ಈ ಮಾಡ್ಯೂಲಿಂದ ಬಂದುಬಿಡ್ತೆ ನಿಮಗೆ. ಸೊ ಇದರಲ್ಲಿ ಕೂಡ 20/20 ಇಲ್ಲೇ ಬಂದುಬಿಡುತ್ತೆ ನಿಮಗೆ ಎಕ್ಸಾಮಲ್ಲಿ. ಇನ್ ಕೇಸ್ ಬಂದಿಲ್ಲ ಅಂದರೂ ಕೂಡ 14 ಮಾರ್ಕ್ಸ್ ಅಂತೂ ಬಂದೇ ಬರುತ್ತೆ, ಇಲ್ಲಾಂದರೆ 10 ಮಾರ್ಕ್ಸ್ ಅಂತೂ ಬಂದೇ ಬರುತ್ತೆ ಎಕ್ಸಾಮ್ಗೆ ಆಯಿತಾ. ಸೊ ಎಷ್ಟು ಲ್ಯಾಗ್ ಆಗುತ್ತೋ ಗೊತ್ತಿಲ್ಲ ಈ ವಿಡಿಯೋ, ವಾಯ್ಸ್ ಬರೋ ಸ್ಲೋ ಇದೆ. ಓಕೆ, ಇದು ಕಂಪ್ಲೀಟಾಗಿ ಹಾಗೆ ನಾರ್ಮಲಾಗಿ ಹೇಳ್ತಾ ಹೋಗ್ತಾ ಇರ್ತೀನಿ ಆಯಿತಾ. ಆರ್ಟ್ಸ್ಫುಲ್ ಅಲ್ಗಾರಿಥಮ್ ಅಂದರೆ ಏನು, ಯಾವ್ದು ಮಾಡ್ಯೂಲ್ ಇದು, ಮಾಡ್ಯೂಲ್ 3 ಅಲ್ವಾ. ಮಾಡ್ಯೂಲ್ 3 ಆನ್ಸರ್ಸ್ ಎಲ್ಲಿದೆಯಪ್ಪ, ಎಲ್ಲಿದೆ, ಓಕೆ. ಈ ಬಾಬರ್ ಕ್ವಶನ್ ಅಂತೀರಾ, ಒಂದು 6 ಎಲಿಮೆಂಟ್ಸ್ ಇರುತ್ತೆ, ಅದ್ರಲ್ಲಿ ಚೇಂಜ್ ಮಾಡ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಆ ಕಡೆ ಹೋಗ್ತಾ ಇರಬೇಕಷ್ಟೇ, ಫಾರ್ವರ್ಡ್ ಹೋಗ್ತಾ ಇರಬೇಕಷ್ಟೇ, ಅದು ಏನಿಲ್ಲ ಆಯಿತಾ. ಆರ್ಟ್ಸ್ಫುಲ್ ಅಲ್ಗಾರಿಥಮ್ ಅಂದರೆ ಹಿಂಗಿರುತ್ತೆ ನೋಡಿದ್ರಾ, ಏನಿಲ್ಲ 6 ಈ ಎಲಿಮೆಂಟ್ಸ್ ಇರ್ತಲ್ಲ ಚೇಂಜ್ ಮಾಡಿಕೊಂಡು ಲಾಸ್ಟಲ್ಲಿ ಮ್ಯಾಚ್ ಆಗಬೇಕು ಅಷ್ಟೇ ಆನ್ಸರು, ಇನ್ನೇನು ಇಲ್ಲ ಇದರಲ್ಲಿ ಆಯಿತಾ. ನೋಡ್ಕೊಳ್ಳಿ, ಎಲ್ಲ ಇಲ್ಲೇ ಕೊಟ್ಟಿದ್ದೀನಿ ನೋಡ್ರೋ, ಇದನ್ನು ಓದ್ಕೊಂಡ್ರೆ ನಾರ್ಮಲ್ಸ್ ಎಷ್ಟಿರುತ್ತೆ ಲೆಂತು ಇವೆಲ್ಲ ಇಲ್ಲೇ ಕೊಟ್ಟಿದ್ದೀನಿ, ಆರಾಮಾಗಿ ನೋಡ್ಕೊಳ್ರು. ಗೊತ್ತಿಲ್ಲ ಅಂದರೆ ಕೇಳ್ರು ಆಯಿತಾ.
ಹಿಪ್ ಕ್ವಶನ್ ಬರಲ್ಲ ಬಿಡ್ರಿ. ಹಿಪ್ ಕ್ವಶನ್ ಕೊಟ್ಟರು ಕೂಡ ಏನು ಫಸ್ಟ್ 9 ಎಲಿಮೆಂಟ್ ಇದೆ ಇವಾಗ ಸಾರಿ ಇದು ಬಂದುಬಿಟ್ಟು 2-3 ಟ್ರೀಸ್ ಆಯಿತಾ. ಓಕೆನಾ, ಈ 2-3 ಟ್ರೀಸ್ ಎಕ್ಸ್ಪ್ಲೇನ್ ಮಾಡಬೇಕಲ್ವ. ಓಕೆ, ಹಿಪ್ಪು ಬೇಡ. ಅಷ್ಟೊಂದು ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಎಲ್ಲ ಬರಲ್ಲ ಎಕ್ಸಾಮ್ಗೆ. ಓಕೆನಾ, ಏನಿರುತ್ತೆ 2-3 ಟ್ರೀಸ್ ಅಂದರೆ ಏನು, ಟಿಪಿಕಲಿ ಸೆಲ್ಫ್ ಬ್ಯಾಲೆನ್ಸಿಂಗ್ ಸರ್ಚ್ ಆಫ್ ಡೇಟಾ ಸ್ಟ್ರಕ್ಚರ್ ಅಂತ ಮ್ಯಾನೇಜಸ್ ಲಾರ್ಜ್ ಡೇಟಾ ಸೆಟ್ಸ್. ಅರ್ಥ ಆಯ್ತಲ್ಲ ನಿಮಗೆ. ಸೊ ಇವಾಗ ಫಸ್ಟ್ 10 ಎಲಿಮೆಂಟ್ ಕೊಟ್ಟಿದ್ದಾರೆ, 9 ಕೊಟ್ಟಿದ್ದಾರೆ. 9 ಬಂದುಬಿಟ್ಟು ಸಿಂಗಲ್ ಹಾಕೋಬೇಕು. ನೆಕ್ಸ್ಟ್ ಏನಿದೆ 9+5 ಇದೆ, ಲೆಸರ್ ಎಲಿಮೆಂಟ್ ಅದು 5 ಇದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು 9, 5, 8 ಅಂತಿರುತ್ತೆ. ಸೊ ಈ ಅರೆ ಅಂತೀನಿ ನಾನು, ಹೋಗಲಿ ಅರೆ ಅಂತೀನಿ, ಒಂದು ಸ್ಪೆಸಿಫಿಕ್ ಆರ್ಡರ್ಲಿ ಇಲ್ಲ ಇವಾಗ. ಸೊ ಇಲ್ಲೇನಾಗುತ್ತೆ ಇವಾಗ ನಾವು 9 ತೊಗೊಂಡ್ರೆ 8 to 5 ಆಗುತ್ತೆ. ಸೊ 8 ತೊಗೊಬಿಟ್ಟು 5 ಈ ಕಡೆ ಲೆಸರ್ ದೆನ್ ಮಾಡೋಣ, ಇದ್ರಿಗೆ ಗ್ರೇಟರ್ ದೆನ್ ಮಾಡೋಣ. ಸೊ ಅದೇ ಥರ ಈ ಸ್ಟೆಪ್ಸನ್ನು ನೋಡ್ಕೊಳ್ಳಿ. ಪ್ರತಿಯೊಂದು ಕೂಡ ವ್ಯಾಲ್ಯೂನ ಆ್ಯಡ್ ಮಾಡ್ಕೊತಾ ಹೋಗ್ತೀವಿ. ಪ್ರತಿ 9ಗಿನ್ನ ಜಾಸ್ತಿ ಹೈಯರ್ ಎಲಿಮೆಂಟ್ ಇದ್ದರೆ ನಾವು ಈ ಕಡೆ ಹಾಕ್ಕೊತೀವಿ, ರೈಟ್ ಸೈಡ್. ಲೆಫ್ಟ್ ಸೈಡ್ ಹಾಕ್ಕೊತೀವಿ ಅಂತಂದರೆ ಲೆಫ್ಟ್ ಸೈಡ್ ಎಲಿಮೆಂಟ್ ಇದೆ. ಸೊ ಅದೇ ಥರ ಹಾಕ್ಕೊಂಬಿಟ್ಟು ಲಾಸ್ಟ್ ಫೈನಲ್ ಟ್ರೀ ಮಾಡ್ಕೋಬೇಕು. ಸೊ ಈ ಥರ ಕ್ವಶನ್ ಆಯಿತಾ. ಇದು ಅಷ್ಟೇ ಸೇಮ್ ಈಸಿ ಕ್ವಶನ್ನು ಆಯಿತಾ. ಇದಂತೀರ, ಇದು ಓದಲೇಬೇಡಿ, ಈ ಕ್ವಶನ್ ಅದು ಬರಲ್ಲ. ಕೊಟ್ಟಿದ್ದೀನಿ AVL ಟ್ರೀಸ್. ಓಕೆ, ಓದಿ ಸ್ಟಾರ್ಟ್ ಮಾಡಿ ಆಯಿತಾ. ನೆಕ್ಸ್ಟ್ ಬಂದುಬಿಟ್ಟು ಏನು, ಆರ್ಸ್ಬಿಲಿಟಿ 3 ಟ್ರೀಸ್. ಇದು ಬಾಟಮ್ ಹಿಪ್ಪು ಕ್ವಶನ್ ಹೇಳಿಬಿಟ್ಟಿದೆ ಅಲ್ವಾ. ನೆಕ್ಸ್ಟ್ ಬಂದುಬಿಟ್ಟು ಟೈಮ್ ಕಾಂಪ್ಲೆಕ್ಸಿಟಿ, ಆಪ್ಟೈನ್ ದ ಟೈಮ್ ಕಾಂಪ್ಲೆಕ್ಸಿಟಿ ಅಂತಿದೆ. ಬಟ್ ಇದು ಕೂಡ ನೆಕ್ಸ್ಟ್ ಈ ವ್ಯಾಲ್ಯೂ ಅನ್ಕೊತಿದ್ದೀನಿ. ಓಕೆ, ಅಲ್ಗಾರಿದಮ್ ಕೌಂಟಿಂಗ್ ಕಂಪ್ಯಾರಿಸನ್ ಡಿಸ್ಕಸ್ ಎಫಿಷಿಯನ್ಸಿ. ಈ ಕ್ವಶನ್ ಏನಂತಕ್ಕೆ ಇಲ್ಲಿ ಬಂದಿದೆ ಗೊತ್ತಿಲ್ಲ. ನಮ್ಮ ಟೀಮ್ ಅವ್ರು ಈ ಕ್ವಶನ್ಸ್ ಹಾಕ್ಬಿಟ್ಟವ್ರೆ ನನಗೆ ಕೊಟ್ಟಿದ್ದಕ್ಕಿಂತ ಎಕ್ಸ್ಟ್ರಾ. ಸೊ ಇದು ನಾಟ್ ಇಂಪಾರ್ಟೆಂಟ್ ಕ್ವಶನ್. 3 ಕ್ವಶನ್ಸ್ ಇಟ್ಸ್ ಮೋರ್ ದೆನ್ ಎನಫ್ ಅಂತ ಹೇಳ್ತೀನಿ. ಸೊ 3 ಕ್ವಶನ್ಸಲ್ಲಿ ಅಟ್ಲೀಸ್ಟ್ ಇದೇನು Module 3 ಅಲ್ವಾ, Module 3 ಅಲ್ವಾ, 20 out of 20 ಜಾಸ್ತಿ ಇಲ್ಲಿ ಇರುತ್ತೆ ಮಾರ್ಕ್ಸ್ ತೊಗೊಳಕ್ಕೆ. ಸೊ ನಾವು ಅಂದ್ಕೊಳ್ಳೋಣ 10 ಮಾರ್ಕ್ಸ್ ಇಲ್ಲಿಂದಾನೇ ಬರುತ್ತೆ ಆಯಿತಾ. ಸೊ 50 ಮಾರ್ಕ್ಸ್ ನೀವು ಆರಾಮಾಗಿ ಪಾಸ್ ಆಗಿಬಿಟ್ರಿ ಅಂತ ಅರ್ಥ ಆಯ್ತಾ. ಇವಾಗ ಇಷ್ಟಕ್ಕನ ಪಾಸ್ ಆಗಿಬಿಟ್ರಿ, ಯಾಕಂದರೆ ಇದು ಬಿಟ್ಟರೆ ಇನ್ನೇನೂ ಇಲ್ಲ ಅಲ್ಲಿ ಕೊಡೋಕ್ಕೆ ನಿಮಗೆ. ಸೊ ಅದರಿಂದ ಆಯಿತಾ. ನೆಕ್ಸ್ಟ್ Module 2 ಅಂತೀರಾ. Module 3 ಓದಿಲ್ಲ ಅಂದವರು ಓದಲೇಬೇಡಿ ಆಯಿತಾ. ಎಂತಕ್ಕಂದರೆ ಇದ್ದಷ್ಟು ತಲೆ ಕೆಡಿಸುತ್ತೆ. ಈಸಿನೇ ಇದೆ, ಬಟ್ ನಿಮಗೆ ಎಕ್ಸಾಮಲ್ಲಿ ಈ ಥರ ಬರಲ್ಲ, ತುಂಬ ಡಿಫ್ರೆಂಟಾಗಿ ಬರುತ್ತೆ. ಸೊ ಅದರಿಂದ ಅಕಸ್ಮಾತ್ ಓದಿಲ್ಲ ಅಂದರೆ ಒಂದು ಕ್ವಶನ್ ಹೇಳ್ತೀನಿ, ಇನ್ಸರ್ಷನ್ ಚಾರ್ಟ್ ಓದ್ಬಿಡಿ ಅಷ್ಟೇ. ಇನ್ಸರ್ಷನ್ ಚಾರ್ಟ್ ಅಂದರೆ ಏನಿಲ್ಲ, ಮೀನ್ಸ್ ರೀಅರೇಂಜಿಂಗ್ ದ ವರ್ಡ್ಸ್, ಫಸ್ಟ್ ಎಲಿಮೆಂಟ್ ಸಾರ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು, ಫಸ್ಟ್ ಎಲಿಮೆಂಟಿಂದ ಲಾಸ್ಟ್ ಎಲಿಮೆಂಟ್ಸಿಗೆ. ಆನ್ಸರ್ ಬಂದುಬಿಟ್ಟು ಇದಾಗ್ಬಿಡುತ್ತೆ, ಮೀನ್ಸ್ 5-4 ಪೇಜಸ್ ಅಂತೂ ಆಗುತ್ತೆ. ಅಕಸ್ಮಾತ್ ಏನೋ ದೊಡ್ಡದು ಕೊಟ್ಟರೆ ಒಂದು 10 ಎಲಿಮೆಂಟ್ಸ್ ಕೊಟ್ಬಿಟ್ರೆ ಒಂದು 5-6 ಪೇಜ್ ಆಗಿಬಿಡುತ್ತೆ. ಸೊ ನೋಡ್ಕೊಳ್ಳಿ ಆಯಿತಾ. ಎಕ್ಸಾಮ್ಗೆ 1 hour ಟೈಮ್ ಇರುತ್ತೆ, ಮೀನ್ಸ್ ಟೈಮ್ ಮ್ಯಾನೇಜ್ ಮಾಡ್ಕೋಬೇಕು. ಯಾಕಂದರೆ ಔಟ್ ಆಫ್ ಔಟ್ ತೊಗೊಳೋ ಸಬ್ಜೆಕ್ಟ್ ಅಲ್ವಾ, ಸ್ಕೋರಿಂಗ್ ಸಬ್ಜೆಕ್ಟ್ ಇದು. ಸೊ ಅದರಿಂದ ನೋಡ್ಕೊಳ್ಳಿ ಆಯಿತಾ ಎಕ್ಸಾಮ್ಸ್ಗೆ. ನೆಕ್ಸ್ಟ್ ಬಂದುಬಿಟ್ಟು ಏನಿದೆ, ಡಿವೈಡ್ ಆ್ಯಂಡ್ ಕಾಂಕ್ವರ್, ಡಿಸೈನ್ ಅಲ್ಗಾರಿದಮ್ ಆಫ್ ಸಾರ್ಟೆಡ್ ಡೇಟಾ ಆಫ್ ದ ಟೈಮ್ ಕಾಂಪ್ಲೆಕ್ಸಿಟಿ. ಇದು ಇದೆ ಅಲ್ವಾ. ಇದು Module 2 ನೋಡೋಣ. Module 2 ಆನ್ಸರ್ಸ್ ನೋಡೋಣ. Module 2 ಆನ್ಸರ್ಸ್ ಎಲ್ಲಿದೆಪ್ಪ, ಇಲ್ಲಿದೆ. ಸೊ ನೋಡ್ಕೋಬೋದು ಇಲ್ಲಿ. ಈ ಡಯಾಗ್ರಾಮ್ ಏನಿದೆ, ಡಯಾಗ್ರಾಮ್ ಅರ್ಥ ಮಾಡ್ಕೊಳ್ಳಿ ಆಯಿತಾ. ಬೆಸ್ಟ್ ನೌನ್ ಅಲ್ಗಾರಿದಮ್ ಇಸ್ ಟೆಕ್ನಿಕ್ಸ್ ಆಯಿತಾ. ದ ಪ್ರಾಬ್ಲಮ್ ಇನ್ಸ್ಟೆನ್ಸ್ ಡಿವೈಡ್ ಇಂಟು ಸೆವರಲ್ ಸ್ಮಾಲರ್ ಇನ್ಸ್ಟೆನ್ಸ್ ಆಫ್ ಪ್ರಾಬ್ಲಮ್ ಸಬ್ ಗ್ರೂಪ್ಸ್ ಆಫ್ ಈಕ್ವಲ್ ಸೈಜ್ ಅಂತ ಅರ್ಥ ಆಯ್ತಾ ನಿಮಗೆ. ಸೊ ಡಿವೈಡ್ ಆಗಿದ್ದು ಅಂದರೆ ಈಕ್ವಲ್. ಇವಾಗ ಅಂದ್ಕೊಳ್ಳಿ, ಎಕ್ಸಾಂಪಲ್ ಅಮೌಂಟೇ ಅಂದ್ಕೊಳ್ಳೋಣ. ನೀವು ಚಿಕ್ಕ ಹುಡುಗರಿದ್ದಾಗ ಇದೆ ಅಂದ್ಕೊಳ್ಳೋಣ, ಒಂದು ನಿಮ್ಮ ಮನೆಗೆ ಏನೋ ಒಂದು ತಗೊಬರಲಿ, ಅದನ್ನು ನಿಮ್ಮ ಅಕ್ಕ ತಂಗಿ ಇದ್ದರೆ ಅದನ್ನು ನೀವು ಕಿತ್ತಾಡ್ತೀರಾ ಜಾಸ್ತಿ. ಎಂತಕ್ಕಂದರೆ ಈಕ್ವಲಾಗಿ ಡಿವೈಡ್ ಮಾಡ್ಕೋಬೇಕು, ತಿನ್ನಬೇಕು ಅಂತ. ಸೊ ಅದರಿಂದ ಏನಾಗುತ್ತೆ ಅಂದರೆ ಈಕ್ವಲ್ ಹೋಗಬೇಕು ಫುಡ್ ಏನಿದೆ, ಆವಾಗ ಅವ್ರು ಸ್ಯಾಟಿಸ್ಫೈ ಆಗ್ತಾರೆ. ಸೊ ಅದೇ ಥರ ಇದು ಅಷ್ಟೇ. ಸೊ ಈಕ್ವಲ್ ಆಫ್ ಏನಂದರೆ ಪ್ರಾಬ್ಲಮ್ ಸ್ಮಾಲ್ ಇನ್ಸ್ಟೆನ್ಸ್ ಆಫ್ ಪ್ರಾಬ್ಲಮ್ ಸಬ್ ಗ್ರೂಪ್ ಆಫ್ ಈಕ್ವಲ್ ಸೈಜ್ ಹೋಗಬೇಕು ಅನ್ನೋದೇ ಇದು ಇಂಪಾರ್ಟೆಂಟ್ ಥಿಂಗ್. ಈ ಡಯಾಗ್ರಾಮ್ ಇದೆ, ಡಯಾಗ್ರಾಮ್ ನೋಡ್ಕೊಬಿಟ್ರು. ಸೊ ಆಯಿತಾ. ಎಕ್ಸಾಂಪಲ್ ದರಿದ್ರವಾಗಿರ್ಬೋದು, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. 3.0 ವಿಡಿಯೋ ಅಲ್ವಾ, ನಿಮ್ಗೆ ಅರ್ಥ ಆಗಬೇಕು ಅಷ್ಟೇ ನಂಗೆ ಇಂಟೆನ್ಷನ್ ಆಯಿತಾ. ಇದು ಮರ್ಜ್ ಸಾರ್ಟ್ ಏನಿಲ್ಲ. ಇದು ಫಸ್ಟ್ ಇದು ಹಿಂಗೆ ಬ್ರೋ ಸರ್ ಇದು ಎಂತಕ್ಕೆ ಇಲ್ಲಿ ಡಿವೈಡ್ ಮಾಡ್ತೀರಿ ಅಂದರೆ 8/2 ಅಷ್ಟಪ್ಪ, ಕ್ಯಾಲ್ಸಿಯಲ್ ಆಗ್ತಾ 8/2 4 ಬರುತ್ತೆ ಆಯಿತಾ. 10/2 ಎಷ್ಟು 5 ಬರುತ್ತಾ 6 ಬರುತ್ತಾ, ಇದು ನಿಂಗೆ ಹೋಮ್ ಮಾರ್ಕ್ ಆಯಿತಾ. ಸೊ ಓಕೆ, ಇವಾಗ 7/2 ಹಾಕ್ಕೊಂಡ್ರೆ 3 ಬರುತ್ತೆ. 3ಗೆ ತೊಗೋಬೇಕು, 4ಗೆ ತೊಗೋಬಾರ್ದು ನಾವು ಆಯಿತಾ. 3ಗೆ ತೊಗೋಬೇಕು ಆಯಿತಾ. ನೆಕ್ಸ್ಟ್ ಇವಾಗ ಇಲ್ಲೇನಿಲ್ಲ, ಇಷ್ಟು ಏನಿದೆ ಇಷ್ಟು ಕಂಪ್ಲೀಟ್ ಆಗುತ್ತೆ, ಡಿವೈಡ್ ಆಗಿಬಿಡುತ್ತೆ. ಸೊ ಇಷ್ಟು ಕಂಪ್ಲೀಟ್ ಡಿವೈಡ್ ಆದಾಗ ಏನಾಗುತ್ತೆ, 1 ಈ ಕಡೆ ಸೇರ್ಕೊಳುತ್ತೆ ಆಯಿತಾ. ನೆನಪಿಕ್ಕೊಂಡಿರಿ ನೀವೆಲ್ಲರೂ. 1 ನೆನಪಿಕ್ಕಿದ್ದಾಗ ಮೀನ್ಸ್ ಇಲ್ಲಿ ನೋಡ್ಬೋದು 8 ಇದೆ, ಬಟ್ ಇಲ್ಲಿ 4ಅಲ್ಲಿ ಇದು ಡಿವೈಡ್ ಆಗ್ತಿದೆ ಆಯಿತಾ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಡಿವೈಡ್ ಆಗುತ್ತೆ ತಾನೆ, ಯಾಕಂದರೆ 1 2 3 4 ಇಲ್ಲೇ ಆಯ್ತಲ್ಲ. 4 + 5 8. ಇವಾಗ ಇಲ್ಲಿ 3.5 ಬಂತು. ಇವಾಗ
ಮೀನ್ಸ್ ಈಗ ಇವಾಗ 7ಅಲ್ಲಿ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಷ್ಟು 3.5 ಬರುತ್ತಲ್ವ, 3.5 ಆ ಥರ ಆಗುತ್ತೆ. ಸೊ ಇಲ್ಲಿ 4.5 ಆ ಕಡೆ ಈ ಕಡೆ ಆಯಿತಾ, ಆ ಥರ ನೋಡ್ಕೋಬೇಕು ನೀವು ಆಯಿತಾ. ಸೊ ಇಷ್ಟು ಏನು ಡಿವೈಡ್ ಮಾಡಿದೆ ಫಸ್ಟ್ ಸಾರ್ಟ್ ಮಾಡ್ಕೊಂಬರ್ಬೇಕು. ಇಲ್ಲಿ ನೋಡಿದ್ರೆ 0 1 2 3 ಅಂತಿದೆ. ಇದರಲ್ಲಿ ನಾವು ತಿರ್ಗಾ ಸೆಂಟ್ರ್ ಎಲಿಮೆಂಟ್ ಕಂಡುಹಿಡಬೇಕು. ಆ ಸೆಂಟ್ರ್ ಎಲಿಮೆಂಟಿಂದ ತಿರ್ಗಾ 2 ಡಿವೈಡ್ ಪಾರ್ಟ್ಸ್ ಮಾಡಬೇಕು. ಈ 5 4 24 ಆಗುತ್ತೆ, ಈ ಕಡೆ 8 1 ಬರುತ್ತೆ. ಇದನ್ನು ಈ ಕಡೆ ಮಾಡ್ಕೋಬೇಕು, ತಿರ್ಗಾ ಇದರಲ್ಲಿ ಡಿವೈಡ್ ಮಾಡ್ಕೋಬೇಕು. 5 24 ಇರೋದನ್ನ ತಿರ್ಗಾ ಇದರಲ್ಲಿ ಡಿವೈಡ್ ಮಾಡ್ಕೋಬೇಕು, ಈ 1 8 ಬರುತ್ತೆ. ಮತ್ತು ಇಲ್ಲೇನು ಮಾಡಿದೆ ಅಂದರೆ ಮರ್ಜ್ ಸಾರ್ಟಿಂಗ್ ಅನ್ನೋದು ಇದಕ್ಕೆ ಅರ್ಥ ಇಲ್ಲೇ ಬರುತ್ತೆ. ಯಾಕಂದರೆ ಅರೇಂಜಿಂಗ್ ಇಂಟು ಎ ಅಸೆಂಡಿಂಗ್ ಆರ್ಡರ್ ಅಂತ. ಏನಕ್ಕಂದರೆ 5 15 24 ಏನು ಫಸ್ಟ್ ಬರುತ್ತೆ 5 ಬರುತ್ತೆ, ನೆಕ್ಸ್ಟ್ 15 ಬರುತ್ತೆ, ಆಮೇಲೆ 24 ಬರುತ್ತೆ. ನಾನು 24 ಡೈರೆಕ್ಟಾಗಿ ಇಲ್ಲಿ ಕೊಟ್ಬಿಟ್ಟಿದ್ದೀನಿ, ಬಟ್ ಇಟ್ಸ್ ಓಕೆ, ಕರೆಕ್ಟ್ ಅದು ಕೂಡ ಇಲ್ಲಿಗೂ ಕೊಡ್ಬೋದು ನಮ್ಮ ಇಷ್ಟ. ಮೀನ್ಸ್ ಇಲ್ಲಿ ಡಿವೈಡ್ ಆಗಿಬಿಡುತ್ತೆ. ಸಾರಿ, ಇಲ್ಲಿ ಡಿವೈಡ್ ಆಗಿದೆಯಲ್ಲ, ಇಲ್ಲಿಂದ ನಾವು ಇದನ್ನು ಡಿವೈಡ್ ಮಾಡ್ಕೊತೀವಿ. ಇಲ್ಲಿ ಡಿವೈಡ್ ಮಾಡೋಕ್ಕೆ ಸಬ್ ಚೈಲ್ಡ್ಸ್ ಇಲ್ಲ ಇಲ್ಲಿ. ಸೊ ಅದರಿಂದ ನಾವು ಇಲ್ಲಿ ಡೈರೆಕ್ಟಾಗಿ ಬಂದುಬಿಡ್ತೀವಿ 5 15 ನೆಕ್ಸ್ಟ್ 24. ಅದಾದಮೇಲೆ ಇದ್ರಿಗೆ ಏನು ಪಾರ್ಟ್ ಇದೆ ಇದ್ರ ಪಾರ್ಟ್ ಕಂಪ್ಲೀಟ್ ಮಾಡಿಬಿಡ್ತೀವಿ. ಈ ಸೇಮ್ ಅದು ಇದೇ ಥರ ಪ್ರಾಬ್ಲಮ್ ಆ ಕಡೆನೂ ಕಂಪ್ಲೀಟ್ ಮಾಡ್ಕೊಳ್ಳಿ ಆಯಿತಾ. ಸೊ ಫಸ್ಟ್ ಕಂಪ್ಲೀಟೆಡ್ ಟೋಟಲ್ ಎಷ್ಟು ಬಂತು ಅಂತ ಅಸೆಂಡಿಂಗ್ ಆರ್ಡ್ರಿಂದ ಈ ಒಂದು ಹರೆದಲ್ಲಿ ಬರೆದ್ಬಿಡಿ ಆಯಿತಾ. ಸೊ ಈ ಅಲ್ಗರಿದಮ್ ಏನಿದೆ ಅದನ್ನ ಬಯಟ್ ಹೊಡಿತೀರೋ ಏನು ಮಾಡ್ತಿರೋ ಗೊತ್ತಿಲ್ಲ. ಎಕ್ಸಾಮಲ್ಲಿ ಬರೀಬೇಕು ನೀವು, ಅರ್ಥ ಮಾಡ್ಕೊತಿರೋ ಏನೋ ಒಂದು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಬಯಟ್ ಮಾಡಿ, ಬಟ್ ಎಕ್ಸಾಮಲ್ಲಿ ಮಾತ್ರ ಬಂದೇ ಬರುತ್ತೆ ಈಗ ಈ ಅಲ್ಗರಿದಮ್. ಸೊ ಸಿಂಪಲ್ ಅಲ್ಗರಿದಮ್ ಓದ್ಕೊಳ್ಳಿ, ಪಾಸ್ ಆಗುತ್ತೀರ ಆಯಿತಾ. ಇನ್ಸರ್ಷನ್ ನಾಟ್ ಸಾರ್ಟ್ ಅಂತೀರಾ, ಇದೊಂದು ದೊಡ್ಡ ತಲೆನೋವು ಶಾರ್ಟಿಂಗು. ಎಂತಕ್ಕೆ ಅಂದರೆ ಇಲ್ಲಿ ನೋಡಿ ಇವಾಗ ಸಾರ್ಟ್ ಮಾಡಿಬಿಟ್ಟು ರೀಅರೇಂಜಿಂಗ್ ಇಂಟು ಅಸೆಂಡಿಂಗ್ ಆರ್ಡರಲ್ಲಿ ಮಾಡ್ಕೋಬೇಕು, ಅರ್ಥ ಆಯ್ತಾ. ಈ ಒಂದೇ ಕ್ವಶನಲ್ಲಿ ನಿಮ್ಗೆ ಆನ್ಸರ್ ಸಿಕ್ಬಿಡ್ತು. ಓಕೆ, ಸಾರ್ಟ್ ಮಾಡ್ಕೊತಾ ಇರಬೇಕು. ಫಸ್ಟ್ ಇವಾಗ 5 ಸಾರ್ಟ್ ಆಗಿದೆಯಾ, ನೆಕ್ಸ್ಟ್ 5 ಮತ್ತು 4 ಸಾರ್ಟ್ ಮಾಡೋಣ. ನೆಕ್ಸ್ಟ್ ಅಸೆಂಡಿಂಗ್ ಆರ್ಡರ್ ಮೀನ್ಸ್ ಯಾವುದು ಲೆಕ್ಚರ್ ಎಲಿಮೆಂಟ್ ಯಾವುದಿದೆ 4 ಈ ಕಡೆ ಬರುತ್ತೆ, 5 ಇಲ್ಲಿರುತ್ತೆ. ಸೊ ಆಯಿತಾ, ಇದೇ ಥರ ಫುಲ್ ಕಂಪ್ಲೀಟಾಗಿ ಏನಿದೆ ಎಲ್ಲ ಸ್ವ್ಯಾಪ್ ಮಾಡ್ಕೊಂಡು ಹೋಗಿ ನಿಮ್ಗೆ ಏನು ಮಾಡುತ್ತೆ ಇಲ್ಲೇ ಒಂದು 5 ಪೇಜ್ ತುಂಬಿಬಿಟ್ಟು ನಿಮಗೆ ತಲೆ ಒಂಥರ ತುಂಬ ಹೀಟ್ ಆಗಿಬಿಟ್ಟು ಪೇಪರ್ ಬಿಸಾಕಬೇಕು ಅನಿಸುತ್ತೆ ನಿಮಗೆ ಎಕ್ಸಾಮಲ್ಲ ಡೈರೆಕ್ಟಾಗಿ ಹೇಳಬೇಕು ಅಂದರೆ. ಓಕೆನಾ, ಅದರಿಂದ ನೀವೇನು ಮಾಡ್ತೀರಾ ಅಂದರೆ ಅಷ್ಟು ಬಿಸಾಕಬೇಡಿ, ಇಕ್ಕೊಂಡು ಪೇಷನ್ಸಾಗಿ ಒಂದು 5 ಪೇಜ್ ಬರುತ್ತೆ, ಬರೀರಿ ಆನ್ಸರು ಆಯಿತಾ. ನೆಕ್ಸ್ಟ್ ನೋಡೋಣ. ಈ ಟೆಂಪ್ ಅಂದರೆ ನಾನು ಸಾರ್ಟ್ ಮಾಡ್ತಾ ಇರೋದು ಅಂತ ಅರ್ಥ, ನೀವು ಇನ್ನೊಂದು ಏನು ಯೋಚನೆ ಮಾಡಬೇಡಿ ಆಯಿತಾ. ಮೀನ್ಸ್ ನೆಕ್ಸ್ಟು ಅದನ್ನ ಸ್ವ್ಯಾಪ್ ಮಾಡ್ತಿದ್ದೀನಿ ಅಂತ ಅರ್ಥ ಟೆಂಪ್ ಅಂದರೆ. ಓಕೆನಾ, ಇಲ್ಲಿ ಅಲ್ಗರಿದಮ್ ಏನಿದೆ ಅದು ಬರ್ಕೊಬಿಟ್ರು, ಎಫಿಷಿಯನ್ಸಿ ಇದು ಬರ್ಕೊಬಿಟ್ರು. ಮತ್ತು ಟಾಪಾಲಜಿಕಲ್ ಸಾರ್ಟ್ ಅಂತಿರೋ ಬರಲ್ಲ ಇಂಪಾರ್ಟೆಂಟ್ ಇದ್ದಿರೋ ಆ ಥಿಯರಿ ಕ್ವಶನ್ಸ್ ನೋಡ್ಕೊಬಿಡ್ರು. ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ರು ಒಂದೇ, ಮಾಡಿಲ್ಲ ಅಂದರು ಒಂದೇ, ನಿಮ್ಗೆ ಬಯಟೆ ಹೊಡಿಯೋದು ನೀವೆಲ್ಲ ನಂಗೆ ಗೊತ್ತು ಆಯಿತಾ. ಇದು ಟ್ರಾವೆಲ್ಸಲ್ಲಿ ನಿಮ್ಗೆ ಗೊತ್ತಲ್ರೋ, ನಾನು ಹೇಳಿದ್ದೀನಲ್ವ DS ಅದೆಲ್ಲ ಹೇಳಿದ್ದೀನ, ಅಲ್ಲೂ ಹಿಂಗೆ ಆಯಿತು. ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ನಂಗೆ ಟೈಮ್ ಇದ್ದಿರಲಿಲ್ಲ. ಲಾಸ್ಟಲ್ಲಿ ಯಾವುದೋ ಒಂದು ಅಪ್ಲೋಡ್ ಮಾಡಿದ್ದೆ ನಿಮಗೆ. ಸೊ ಸಾರಿ ಹೇಳ್ತೀನಿ ನಾನು ನಿಮಗೆ, ಈ ಆನ್ಸರ್ಸು ಅಪ್ಲೋಡ್ ಮಾಡಿದರೆ ಚೆನ್ನಾಗಿರ್ತಿತ್ತು. ಓಕೆ, ಸ್ಟೂಡೆಂಟ್ಸ್ ಇಟ್ಸ್ ಡೂ ಇಟ್ ಅಂತೇಳಿ, ಸ್ಟೂಡೆಂಟ್ಸ್ ಇಟ್ಸ್ ಇಂಪಾರ್ಟೆಂಟ್ ಡೂ ಇಟ್. ಟ್ರಾವೆಲ್ಸಲ್ಲಿ ನಿಮಗೆ DS ಅದೆಲ್ಲ ಕಲ್ತಿದ್ದೀರಲ್ಲ, ಏನು ಲೆಫ್ಟು ರೈಟು ಇದು ಹೇಳ್ಬೇಕು, ಹಿಂಗೆ ಬರುತ್ತೆ ಟ್ರಾವೆಲ್ಸಲ್ಲಿ ಆಯಿತಾ. ನೋಡಿ ಹಿಂಗೆ ಹೇಳಿದ್ದೀನಿ, ಹಿಂಗೆ ಬರುತ್ತೆ ಆಯಿತಾ. ಇಲ್ಲೊಂದಿರುತ್ತೆ, ಇಲ್ಲೊಂದು ರೂಟು ಆಯಿತಾ. ರೂಟ್ ಮೈನ್ ನೆನಪಿಟ್ಕೊಂಡಿರಬೇಕು ಆಯಿತಾ. ಆಮೇಲೆ ನೆಕ್ಸ್ಟ್ ಇನ್ನೇನು ಕ್ವಶನ್ ಅಷ್ಟೇ ಈ Module 2 ಆಯಿತಾ. ಇಷ್ಟು ಕ್ವಶನ್ ಹೋದರೆ ನಿಮಗೆ ಸಾಕು. ನಾನು ಈ ಆನ್ಸರ್ಸ್ ಕೂಡ ಹೇಳಿದ್ನಲ್ಲ ಹೆಂಗೆ ಓದಬೇಕು ಅನ್ನೋದು, ಏನು ಆನ್ಸರ್ಸ್ ಕೊಟ್ಟಿದ್ದೀನಲ್ಲ ಈ ಟಾಪಾಲಜಿಕಲ್ ಸಾರ್ಟ್ ಪ್ರತಿಯೊಂದು ಕೂಡ, ಈ ಆನ್ಸರ್ಸ್ ಕೂಡ ನೋಡ್ಸಿದ ಮೇಲೆ ನೀವು ಎಕ್ಸಾಮಲ್ಲಿ ತೊಗೊಳ್ಳೇಬೇಕು. 20/20 ತೊಗೋಬೇಕು. ಆದರೆ ಪೇಪರು ಈ ಥರ 20/20 ತೊಗೊಳಕ್ಕೆ ಬಿಡೋಲ್ಲ. ಎಂತಕ್ಕಂದ್ರೆ ಹೇಳಿದ್ನಲ್ಲ, ಇನ್ಸರ್ಷನ್ ಶಾರ್ಟ್ ನಿಮಗೆ ಪೇಪರ್ ಎತ್ತಿ ಬಿಸಾಕ್ಬಿಡ್ತೀರಾ. ಸೊ ಅದರಿಂದ ನೀವೇನು ಮಾಡ್ತೀರಾ, Module 2 ಅನ್ನೋದನ್ನ ಲಾಸ್ಟಲ್ಲಿ ಟ್ರೈ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ, ಇಲ್ಲಾಂದರೆ ಫಸ್ಟಲ್ಲಿ ಮಾಡಿಬಿಡಿ. ಎಂತಕ್ಕಂದರೆ 1 ಅವರ್ ಹಿಡಿಯುತ್ತೆ ಈ ಕ್ವಶನ್ಗೆ, 1 ಅವರ್ ಹೇಳ್ತಿದ್ದೀನಿ ಲಿಟ್ರಲಿ. ಯಾಕಂದರೆ ಔಟ್ ಆಫ್ ಫುಡ್ ತೆಗಿಯೋರ್ಗು ತುಂಬ ಟೈಮ್ ಕಡಿಮೆ ಇರುತ್ತೆ ನಿಮಗೆ ಆಯಿತಾ, ಔಟ್ ಆಫ್ ಫುಡ್ ತೆಗಿಯೋರಿಗೆ. ಸೊ ನೋಡ್ಕೊಳ್ಳಿ, ಆರಾಮ್ ಬರೀರಿ. 14 ಮಾರ್ಕ್ಸ್ ಅಂತೂ ಬರಲೇಬೇಕು ಈ ಮಾಡ್ಯೂಲಿಂದ ನಿಮಗೆ, ಔಟ್ ಆಫ್ 20 ಮಾರ್ಕ್ಸ್ ಆಯಿತಾ. ನೆಕ್ಸ್ಟ್ Module 1 ನೋಡೋಣ. Module 1 ಅಲ್ಗರಿದಮ್ಸ್ ಅಂದರೆ ಏನು ಈ ನೋಡೋಣ ಇರಪ್ಪ. ಸೊ ಇಲ್ಲಿವರೆಗೂ ನಿಮಗೆ ಅರ್ಥ ಆಗ್ತಿದೆ ಅಂದರೆ ಈ ಕ್ವಶನ್ಸು ಪ್ರತಿಯೊಂದು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಿಂಗೆ ಮಾಡಿ ಬ್ರೋ ಅಂಥೇಳಿ ನಾನು ಖಂಡಿತ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನಮ್ಮದು ತುಂಬ ಬಿಸಿ ಇರುತ್ತೆ, ಇಂಪಾರ್ಟೆಂಟ್ ಕ್ವಶನ್ಸ್ ಅಪ್ಲೋಡ್ ಮಾಡೋದ್ರಲ್ಲೇ ಆನ್ಸರ್ಸ್ ಅಂತೀರಾ, ಇನ್ನು ಟೈಮೇ ಇರೋಲ್ಲ ನಮಗೆ ಅದರಿಂದ ಆಯಿತಾ. ಸೊ ಅಲ್ಗರಿದಮ್ಸಲ್ಲಿ ನೋಟೇಷನ್ಸ್ ನೋಟೇಷನ್ಸ್ ನೋಟೋ ಫಸ್ಟ್ ಇನ್ಪುಟ್ ಇದೇನಂದ್ರೋ ಇದು ಬಂದುಬಿಟ್ಟು ಏನಂದರೆ ಒಂದು ಸ್ಪೆಸಿಫಿಕ್ ಆರ್ಡ್ರನ್ನ ಒಂದು ಇನ್ಪುಟ್ಸು ಔಟ್ಪುಟ್ಟು ಕರೆಸ್ಪಾಂಡಿಂಗ್ಲಿ ಏನು ಮಾಡುತ್ತೆ ಗಿವ್ಸ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರುತ್ತೆ ಅಷ್ಟೇ. ಏನು ನೋಡ್ಕೋದಣ. ಅಲ್ಗರಿದಮ್ಸ್ ವೆಲ್ ಡಿಫೈನ್ಡ್ ಪ್ರೊಸೀಜರ್ ದಟ್ ಟೇಕ್ ಸಮ್ ಇನ್ಪುಟ್ಸ್ ಅಂಡ್ ಪ್ರೊಡ್ಯೂಸರ್ಸ್ ಕರೆಸ್ಪಾಂಡಿಂಗ್ ಔಟ್ಪುಟ್ಸ್ ಟಿಪಿಕಲಿ ಪರ್ಫಾರ್ಮ್ಸ್ ಪರ್ಟಿಕ್ಯುಲರ್ ಟಾಸ್ಕ್. ಇನ್ಪುಟ್ ತೊಗೊಂಡು ಔಟ್ಪುಟ್ ಕೊಡುತ್ತೆ. ಅದೇ ಥರ ಅಲ್ಲೇ ಇನ್ನೊಂದು ಮೀನ್ಸ್
ಒಂದು ಕೆಲಸ ಮಾಡ್ತಾ ಇರುತ್ತೆ ಪರ್ಟಿಕ್ಯುಲರ್ಲಿ ಅದೇ ಥರ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಎಕ್ಸಿಕ್ಯೂಟೆಡ್ ಸ್ಪೆಸಿಫಿಕ್ ಆರ್ಡ್ರಿಂದ ಎಕ್ಸಿಕ್ಯೂಟ್ ಮಾಡ್ತಾ ಇರುತ್ತೆ. ಮೀನ್ಸ್ ಏನಾರ ಒಂದು ಏನೇನು ಅಂದ್ಕೊಳ್ಳಿ, ಒಂದು ನೀವು ಎಕ್ಸಾಮಲ್ಲಿ ಬರೀತಿದ್ದೀರಾ, ನೀವು ಇನ್ಪುಟ್ಸ್ ಎಕ್ಸಾಮಲ್ಲಿ ಕ್ವಶನ್ ಪೇಪರ್ ತೊಗೊತೀರಾ, ಕರೆಸ್ಪಾಂಡಿಂಗ್ಲಿ ಔಟ್ಪುಟ್ ಕೂಡ ಅಲ್ಲಿ ಬರೀತಾ ಇದ್ದೀರಾ. ಹಂಗೆ ಸಮ್ ಇನ್ಸ್ಟ್ರಕ್ಷನ್ ಟಾಸ್ಕ್ ಅದನ್ನೇ ಟಾಸ್ಕ್ ಅಂತಾರೆ, ಟಾಸ್ಕ್ ಪರ್ಫಾರ್ಮ್ ಮಾಡ್ತಾಯಿದ್ದೀರಾ ಅಂತ ಎಕ್ಸಿಕ್ಯೂಟೆಡ್ ಆಯಿತಾ. ಸೊ ಅದನ್ನೇ ಈ ನೀವು ಎಕ್ಸಾಮ್ ಬರೀತಿದ್ದೀರಾ ಅದನ್ನೇ ಅಲ್ಗರಿದಮ್ ಅನ್ಕೊಳ್ಳೋಣ ಆಯಿತಾ. ಡೂಯಿಂಗ್ ಸಮಥಿಂಗ್ ಟಾಸ್ಕ್ಸ್ ಅಷ್ಟು ಆಯಿತಾ. ಇದು ಇನ್ಪುಟ್ಸ್ ಕೀಸ್ ಆಯಿತಾ. ಇನ್ಪುಟ್ ಅಂದರೆ ಏನೋ ಡೇಟಾ ಪ್ರೊವೈಡ್ ಬೈ ಅಲ್ಗರಿದಮು, ರಿಸಲ್ಟ್ ಅಂದರೆ ಏನು ಔಟ್ಪುಟ್ ಅಂದರೆ ರಿಸಲ್ಟ್ ಪ್ರೊವೈಡೆಡ್ ಬೈ ಅಲ್ಗರಿದಮ್ಸು, ಪ್ರೊಸೀಜರ್ ಅಂದರೆ ಏನು ಸ್ಟೆಪ್ ಬೈ ಸ್ಟೆಪ್ ಫಾಲೋಡ್ ಬೈ ಅಲ್ಗರಿದಮ್, ಇನ್ಫೈನೈಟ್ನೆಸ್ ಅಂದರೆ ಏನು ಅಲ್ಗರಿದಮ್ ಪ್ರೊಡ್ಯೂಸರ್ಸ್ ಔಟ್ಪುಟ್ ಟೈಮ್ ಗಿವನ್ ದ ಇನ್ಪುಟ್ ಅಲ್ಗರಿದಮ್ಸು. ನೊಟೇಷನ್ಸ್ ಅಂದರೆ ಏನು, ಈ ನೊಟೇಷನ್ಸ್ ಇವೆಲ್ಲ ನೋಡ್ಕೊಳ್ರು. ಇದು ಏನು ಇದೆ ಚಿಕ್ಕ ಮಕ್ಕಳದ್ದು 5 ಸ್ಟ್ಯಾಂಡರ್ಡ್ ಮಕ್ಕಳದ್ದು ಇದ್ದಂಗಿದೆ, ಇದು ನೋಡ್ಕೊಳ್ರು ಆಯಿತಾ. ನೆಕ್ಸ್ಟ್ ಇನ್ನೇನಿದೆಯೋ ಅಷ್ಟೇ. ಇದೊಂದು ಡಯಾಗ್ರಾಮ್ ಇದೆ ನೋಡ್ಕೊಳ್ರು. ಡಯಾಗ್ರಾಮ್ಗೆ ಹೆವಿ ಟಿಪ್ ಅಂತ ಹೇಳ್ತೀನಿ ನಾನು ಎಂಟೈರ್ ಇಂಜಿನಿಯರಿಂಗಲ್ಲಿ ನಾನು ಇದನ್ನೇ ಫಾಲೋ ಮಾಡಿದ್ದೀನಿ. ನೀವು ಟ್ರೈ ಮಾಡಿ ಫಾಲೋ ಮಾಡೋಕ್ಕೆ. ನೋಡಿ, ನಾನು ಎಕ್ಸಾಮ್ಗೆ ಹೋಗೋಕ್ಕೆ ಮುಂಚೆ ಸ್ನಾನ ಮಾಡೋಕ್ಕಿಂತ ಮುಂಚೆ ನನ್ನ ಕೈ ಮೇಲೆ ಬರೀತಿದ್ದೆ. ಎಂದಕ್ಕಂದರೆ ನನ್ನ ಕೈ ನೋಡಿದಾಗ ಪ್ರತಿ ಸರಿ ನಂಗೆ ಇದು ನೆನಪಾಗಬೇಕು ಸ್ಟೆಪ್ಸು ಅಂತ. ಹಂಗಂತ ಎಕ್ಸಾಮಲ್ಲಿ ಬರ್ಕೊಂಡು ಹೋಗ್ಬೇಡ್ರು ಆಯಿತಾ, ಚೆಕಿಂಗ್ ಇರುತ್ತೆ. ಸೊ UEDPAC ಅಂದರೆ ನಾನು ಕಾಲೇಜ್ಗೆ ಹೋಗೋ ಮುಂಚೆವರೆಗೂ ಏನಿರುತ್ತೆ ಇದನ್ನ ಕೈಯಲ್ಲಿ ನೋಡ್ಕೊತಾನೆ ಇದ್ದೆ. ಮೀನ್ಸ್ ಇದಂದರೆ ಏನು ಅಂತ. ಸೊ ಇದೇ ಥರ ನೀವು ಫಾಲೋ ಮಾಡಿ, ಕೈಯಲ್ಲಿ ಬರ್ಕೋಬೇಡಿ, ಒಂದು ಪೇಪರಲ್ಲಿ ಬರ್ಕೊಂಡು ನೀವು ಮುಂದೆ ಇಟ್ಕೊಂಡು. ಸೊ ಈ ಥರ ಈಸಿ ಟೆಕ್ನಿಕ್ಸ್ ಇರುತ್ತೆ ನಿಮಗೆ. ಆ ಟೆಕ್ನಿಕ್ಸ್ ಹೇಳ್ಕೊಂಡು ನಂಗೆ ಟೈಮ್ ಇಲ್ಲ ಇವಾಗ. ಎಂತಕ್ಕಂದರೆ ನಿಮ್ಮ ಜೂನಿಯರ್ಸ್ ಎಕ್ಸಾಮ್ ಇದೆ, ಅವ್ರಿಗೆ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು. ಸೊ ಅದರಿಂದ ನಿಮಗೂ ನೆಕ್ಸ್ಟ್ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು. ಸೊ ಓಕೆನಾ. ಇದನ್ನು ಅಂದರೆ ಏನು, ಅಂಡರ್ಸ್ಟ್ಯಾಂಡಿಂಗ್ ದ ಪ್ರಾಬ್ಲಮ್ ಅಂತ ಅರ್ಥ. ಅಂದರೆ ಏನು, ಅಂದರೆ ಏನರು ಡಿಸೈಡ್ ಆನ್ ಕಾಂಪಿಟೇಷನಲ್ ಮೀನ್ಸ್ ಎಕ್ಸಾಕ್ಟ್ ವರ್ಸಸ್ ಅಪ್ರಾಕ್ಸಿಮೇಟ್ ಸಾಲ್ವಿಂಗ್ ಅಂತ ಅರ್ಥ ಆಯಿತಾ. D ಅಂದರೆ ಡಿಸೈನ್ ಆಫ್ ಅಲ್ಗರಿದಮ್ ಅಂತ. P ಅಂದರೆ ಪ್ರೂವ್ ಕರೆಕ್ಟ್ನೆಸ್ ಅಂತ ಅರ್ಥ. A ಅಂದರೆ ಅನಾಲಿಸಿಸ್ ಆಫ್ ಅಲ್ಗರಿದಮ್ ಅಂದರೆ. C ಅಂದರೆ ಕೋಡ್ ಟು ಅಲ್ಗರಿದಮ್ ಅಂತ. ಈ ಥರ ಇರುತ್ತೆ ಆಯಿತಾ. ಈ ಥರ ನೀವು ಪ್ರತಿಯೊಂದು ಕೂಡ ಅರ್ಥ ಮಾಡ್ಕೋಬೇಕು. ನೋಡು, ನಾನು ಜಸ್ಟ್ ಸಿಂಪಲಾಗಿ ಆನ್ಸರ್ಸ್ ಕೂಡ ಎಲ್ಲ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ನೋಡ್ರು. ಆರಾಮಾಗಿ ಎಕ್ಸಾಮ್ಗೆ ಇನ್ನೇನಾರು ಬೇಕು ನಿಮಗೆ ರೆಡಿ ಟು ಮೂವ್ ಇನ್ ಫ್ಲ್ಯಾಟ್ ಥರ ಕೊಟ್ಟಿದ್ದೀನಿ ಪ್ರತಿಯೊಂದು ಕೂಡ. ನೀವು ಜಸ್ಟ್ ಒಂದು 164 ರೂಪಾಯಿ ಒಂದು ಕೀ ಇಕ್ಬಿಟ್ರೆ ನಿಮಗೆ ದೊಡ್ಡ ಮನೆಯೇ ಸಿಕ್ಬಿಡುತ್ತೆ, ಬಂಗ್ಲೆನೇ. ಸೊ ಆ ಥರ ನಿಮಗೆ ಪ್ರತಿಯೊಂದು ಅಪ್ಲೋಡ್ ಮಾಡಿದ್ದೀನಿ. ಸೊ ಇದರಲ್ಲಿ ಅಷ್ಟೇ ನಿಮಗೆ ಒಂದು 10 ಮಾರ್ಕ್ಸ್ ಇಲ್ಲಾಂದರೆ ಅಥವಾ ಒಂದು 14 ಮಾರ್ಕ್ಸ್ ಇಲ್ಲಾಂದರೆ 20 ಔಟ್ ಆಫ್ 20 ತೊಗೋಬೋದು. ಔಟ್ ಆಫ್ 20 ಆಯಿತಾ, ಈಸಿಯಾಗಿ ತೊಗೋಬೋದು. ಇಷ್ಟೇ ನಾನು ಆನ್ಸರ್ಸ್ ಕೂಡ ಎಲ್ಲ ಹೇಳಿದ್ದೀನಿ. ನೀವು ಜಸ್ಟ್ ಒಂದೇ ನನ್ನ ಇಂಟೆನ್ಷನ್ ಏನಂದರೆ ESF ಅನ್ನೋದು ನಾಟ್ ಫಾರ್ ಮನಿ ಆರ್ ಎಂತಕ್ಕೂ ನೋಡೋಲ್ಲ. ESF ಒಂದೇ ಗೋಲ್ ಇರೋದು, ಎಕ್ಸಾಮಲ್ಲಿ ಯಾರು VTUಯಲ್ಲಿ ಫೈಲ್ ಆಗಬಾರ್ದು. ಅದೊಂದೇ ಮೈನ್ ಇಂಟೆನ್ಷನ್ ನಮ್ಮದು. ಸೊ ಆಲ್ ದ ಬೆಸ್ಟು. ನಾಳೆ ಎಕ್ಸಾಮ್ ಚೆನ್ನಾಗಿ ಮಾಡಿ. ಇನ್ನೊಂದು ನಾಳೆ ಬೆಳಗ್ಗೆ ನಾನು ಲೈವ್ ಬರ್ತೀನಿ. ನಿಮಗೆ ಏನಾರು ಡೌಟ್ ಇದ್ದರೆ ಹೇಳಿ ಆಯಿತಾ. ನಾನು ಇವಾಗೇ ಲೈವ್ ಬರೋದು ಅಂತಿದ್ದೆ, ಅದು ನಮ್ಗೆ ಹೆಂಗೆ ಮಾಡೋದು ಅಂತಲೂ ಗೊತ್ತಿಲ್ಲ. ಸೊ ಪರವಾಗಿಲ್ಲ, ಕಲಿಯೋಣ. ಓಕೆ, ಆಲ್ ದ ಬೆಸ್ಟ್ ಮಕ್ಕಳ, ಆಲ್ ದ ಬೆಸ್ಟು, ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿ.